ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ ಮತ್ತು ಬುದ್ಧಾಯಸ್ಗೆ ಸ್ವಾಗತ. Today I am very happy and delighted because many of my students have come. So this is a batch exclusively for ethics. So in this, the only aim is to see that you get more than 167 marks. With this agenda, I am starting these classes. So definitely we'll go through each and every aspect of ethics. So ಇಲ್ಲಿ ಒಂದು ಪಾಯಿಂಟ್ ಲೈಕ್ ಐ ವಾಂಟ್ ಟು ಮೇಕ್ ಶೂರ್ ಅಂಡ್ ಐ ವಾಂಟ್ ಟು ಮೇಕ್ ಕ್ಲಿಯರ್. ಸಮ್ ಕ್ಲಾಸಸ್ ಅಂಡ್ ಬಿಗಿನಿಂಗ್ 1 or 2 ಕ್ಲಾಸಸ್ ನಾನು ಬೈಲಿಂಗ್ವಲ್ ಅಲ್ಲಿ ಮಾಡ್ತೀನಿ. ಲೈಕ್ ಆಫ್ಟರ್ವರ್ಡ್ಸ್ ಐ ವಿಲ್ ಬಿ ಟೀಚಿಂಗ್ ಇನ್ ಇಂಗ್ಲಿಷ್. ದೇರ್ ಆರ್ ಮೆನಿ ರೀಸನ್ಸ್ ಫಾರ್ ದ್ಯಾಟ್. ಐ ವಿಲ್ ಗಿವ್ ದ ಪ್ರಾಪರ್ ಜಸ್ಟಿಫಿಕೇಶನ್ ಆಲ್ಸೋ. ಬೈಲಿಂಗ್ವಲ್ ಮಾಡೋದು ಅಂದ್ರೆ ನನಗೆ ತುಂಬಾ ಇಷ್ಟ. ಏನಕಂದ್ರೆ ಇಂಗ್ಲಿಷಲ್ಲಿ ಮಾಡಿದ್ರೆ ನಾವು ಬರೀ ನಮ್ಮ ತಲೆಯಲ್ಲಿ ಹೇಳ್ತೀವಿ ಅಷ್ಟೇ, ನಮ್ಮ ಲೈಕ್ ಹಾರ್ಟ್ ಇಂದ ಹೇಳಕ್ಕಾಗಲ್ಲ. ಈಗ ಸೇ ಫಾರ್ ಎಕ್ಸಾಂಪಲ್ ನಂದು ಒಂದು ಏನಪ್ಪ ಡ್ರಾಬ್ಯಾಕ್ ಅಂದ್ರೆ ಹುಡುಗರೆಲ್ಲ ಹೇಳ್ತಾ ಇರ್ತಾರೆ, ಸರ್ ನೀವು ಜೋಕ್ ಮಾಡಲ್ಲ. ನಾನು ಇದೇನಪ್ಪ ಹಿಂಗೆ ಹೇಳ್ತೀಯಾ, ಏನು ಸರ್, ಆಲ್ ಪಾಪ್ಯುಲರ್ ಟೀಚರ್ಸ್ ದೆ ಮೇಕ್ ಜೋಕ್ಸ್ ಅಂತ ಹೇಳ್ದ. ಸೊ ಆಮೇಲೆ ನೋಡಿದ್ರೆ ಏನಂದ್ರೆ ಅವರು ಬೈಲಿಂಗ್ವಲ್, ಹಿಂದಿ ಅವ್ರ ಮದರ್ ಟಂಗು. ನಾವೇನಾದ್ರು ಇಂಗ್ಲಿಷಲ್ಲಿ ಜೋಕ್ ಮಾಡಿದ್ರೆ ಜೋಕ್ ಆದ್ಮೇಲೆ ಹುಡುಗರಿಗೆ ಹೇಳ್ಬೇಕು ಇದು ಜೋಕ್ ಅಂತ. ಅಲ್ಲಿವರೆಗೂ ಅವ್ರಿಗೆ ಗೊತ್ತಾಗಲ್ಲ. ಆಮೇಲೆ ಜೋಕ್ ಮುಗ್ದಾದ್ಮೇಲೆ ಜೋಕ್ ಮುಗ್ದಿದೆ ಅಂತಾನು ಗೊತ್ತಾಗಲ್ಲ. ಆಮೇಲೆ ಇನ್ನೂ ಆಲ್ಮೋಸ್ಟ್ ಅದಾದ್ಮೇಲೆ ಈ ಜೋಕ್ ಹೇಗಿತ್ತು, ತುಂಬಾ ಚೆನ್ನಾಗಿತ್ತಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಕಾಮೆಂಟ್, ಒಂದ್ ಸ್ವಲ್ಪ ಆಗ. ಸೊ ಹಾಗಿರುತ್ತೆ. ಸೊ ವೈ ಐ ಸೆಡ್ ಈಸ್ ಲೈಕ್ ವಿತ್ ರೆಸ್ಪೆಕ್ಟ್ ಟು ಕಮ್ಯುನಿಕೇಶನ್, ನಮ್ಮ ಮದರ್ ಟಂಗ್ ಬಿಟ್ರೆ ಇನ್ಯಾವುದು ಅಷ್ಟು ಕ್ಲೀನಾಗಿ ಇದ್ರಲ್ಲಿ ಮಾಡೋಕ್ಕಾಗಲ್ಲ. ಬಟ್ ವಿತ್ ರೆಸ್ಪೆಕ್ಟ್ ಟು ಎಥಿಕ್ಸ್ ಇಟ್ ಇಸ್ ನಾಟ್ ದ ಕೇಸ್. ಸೊ ಇಲ್ಲಿ ನಾನು ಆ ವಿಷಯದ ಬಗ್ಗೆ ಲೈಕ್ ಇನ್ ಡೆಪ್ತ್ ಆಗಿ ಡಿಸ್ಕಸ್ ಮಾಡ್ತೀನಿ. ಹೇಗೆ ಓದ್ಬೇಕು ನೀವು. ಅಪ್ಪಟ ಲೈಕ್ ಪ್ಯೂರ್ ಕನ್ನಡ ಮೀಡಿಯಂ ಆದ್ರೂ ನೀವೇನ್ ಮಾಡಬೇಕು, ಪ್ಯೂರ್ ಇಂಗ್ಲಿಷ್ ಮೀಡಿಯಂ ಆದ್ರೂ ಏನ್ ಮಾಡಬೇಕು ಅಂತ. ಸೊ ಟು ಬಿಗಿನ್ ವಿತ್, ಐ ಜಸ್ಟ್ ಗಿವ್ ಯು ದ ಬ್ಲೂ ಪ್ರಿಂಟ್ ಆಫ್ ದ ಸೆಷನ್, ರೈಟ್? ಸೊ 1 minute. Okay, fine. So here I'll give the blueprint. First of all, UPSC, KPSC ಆನ್ಸರ್ಸ್ ನ ಹೇಗೆ ಎವ್ಯಾಲ್ಯೂಯೇಟ್ ಮಾಡ್ತಾರೆ, ಹೌ ದ ಮೇನ್ಸ್ ಪೇಪರ್ಸ್ ಆರ್ ಎವ್ಯಾಲ್ಯೂಯೇಟೆಡ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಕ್ವಶನ್ ಪೇಪರ್ ಹೇಗೆ ಎವ್ಯಾಲ್ಯೂಯೇಟ್ ಮಾಡ್ತಾರೆ ಅನ್ನೋದು ಡ್ರಾಸ್ಟಿಕಲಿ ಚೇಂಜ್ ಆಗಿದೆ ಆಫ್ಟರ್ ಕ್ವಶನ್ ಕಮ್, ಆನ್ಸರ್ ಬುಕ್ಲೆಟ್ ಹ್ಯಾಸ್ ಕಮ್. ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಫಸ್ಟ್. ಅದಾದ್ಮೇಲೆ ಲೈಕ್ ಐ ವೋಂಟ್ ಟೇಕ್ ಮಚ್ ಆಫ್ ದ ಟೈಮ್. ವೆರಿ ಇಂಪಾರ್ಟೆಂಟ್ ಫಾರ್ ಯು ಒಂದು ವಾಟ್ ಟಾಪರ್ಸ್ ಡೂ ಅಂತ. ಇಬ್ರು ಟಾಪರ್ಸ್ ಏನ್ ಮಾಡಿ ಅವ್ರು ಟಾಪ್ ಮಾರ್ಕ್ಸ್ ಬಂದ್ರು ಅಂತ ಒಂದು ಚಿಕ್ಕದಾಗಿ ಮಾತಾಡ್ತೀನಿ. ಅದಾದ್ಮೇಲೆ ಟಾಪರ್ಸ್ 2 ಸ್ಟ್ರಾಟಜಿ ಏನು ಅಂತ ನಿಮ್ಗೆ ಹೇಳ್ತೀನಿ. ಆಫ್ಟರ್ವರ್ಡ್ಸ್ KS ಹೇಗೆ ಓದ್ಬೇಕು ಅಂತ ಹೇಳ್ತೀನಿ. ಅದಾದ್ಮೇಲೆ ಸಿಲೆಬಸ್ನ ಅನಾಲಿಸಿಸ್ ಮಾಡೋಣ. ಅದಾದ್ಮೇಲೆ ಎಥಿಕ್ಸ್ ಫಸ್ಟ್ ಚಾಪ್ಟರ್ ಇಂದ ನಾವು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ದಿಸ್ ಇಸ್ ದ ಥಿಂಗ್. ಇಫ್ ಅಟ್ ಆಲ್ ಇಫ್ ಯು ಗೆಟ್ ಎನಿ ಡೌಟ್ ಆರ್ ಎನಿಥಿಂಗ್, ಯು ಕ್ಯಾನ್ ಮೆಸೇಜ್ ಮೀ. ಓಕೆ, ಹ್ಯಾವಿಂಗ್ ಸೆಡ್ ದಟ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಮೇನ್ಸ್ ಕಾಪೀಸ್ ಹೇಗೆ ಎವ್ಯಾಲ್ಯೂಯೇಟ್ ಮಾಡ್ತಾರೆ, ಒಂದು ವೆರಿ ಇಂಪಾರ್ಟೆಂಟ್ ಥಿಂಗ್, ಎಸ್ಪೆಷಲಿ ಪರ್ಟಿನೆಂಟ್ ಫಾರ್ ಎಥಿಕ್ಸ್ ಪೇಪರ್. ಏನಕಂದ್ರೆ ಎಥಿಕ್ಸ್ ಅಲ್ಲಿ 39 ಕಾನ್ಸೆಪ್ಟ್ಸ್ ಇದೆ, 39 ಟಾಪಿಕ್ಸ್ ಇದೆ. ಸೆಮಿಕೋಲನ್ ಏನೇನು ಹಾಕಿದರೆ UPSC ಅಥವಾ KPSC ಅಲ್ಲಿಂದ ತೆಗೆದ್ರೆ 39 ಕರೆಕ್ಟ್ ಆಗಿದೆ. ಎವ್ರಿ ಇಯರ್ ಇನ್ KPSC ಯು ಆರ್ ಗೆಟಿಂಗ್ 20 ಕ್ವಶನ್ಸ್, ರೈಟ್? ಸೊ ಅಲ್ಲಿ ಡೆಫಿನೆಟ್ಲಿ ರಿಪೀಟ್ ಆಗೋ ಚಾನ್ಸಸ್ ಇದೆ. ನಿಮಗೆ ಗೊಂದಲ ಆಗಿರ್ತಾರೆ, ಈ ಕ್ವಶನ್ಗೂ ಹೀಗೆ ಬರ್ದೆ, ನೆಕ್ಸ್ಟ್ ಇದೇ ತರ ಬರಿತಾ ಇದ್ದೀನಿ, ಏನಪ್ಪಾ ಹೇಗೆ, ಯಾವ ಕ್ವಶನ್ ಫಸ್ಟ್ ಬರೀಬೇಕು? ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್, ವಿ ಆರ್ ಟೋಲ್ಡ್. ಚೆನ್ನಾಗಿ ಬರೋದು ಫಸ್ಟ್ ಬರೆಯೋದ? ಇಲ್ಲಿ ಚೆನ್ನಾಗಿ ಬರೋದು ಫಸ್ಟ್ ಬರೋದು ಅಂತ ಕಾನ್ಸೆಪ್ಟೇ ಬರಲ್ಲ. ಯಾಕಂದ್ರೆ ಎಲ್ಲಿ ನಿಮ್ಗೆ ಜಾಗ ಕೊಟ್ಟಿರ್ತಾರೋ ಅಲ್ಲಿ ಮಾತ್ರ ಬರೀಬೇಕು ನೀವು. ಸೊ ವೆರಿ ಇಂಪಾರ್ಟೆಂಟ್. ನೋಡಿ, ಯೋಚನೆ ಮಾಡಿ ಅಂಡ್ ಇಂಟರ್ನಲೈಸ್ ದಿಸ್ ಒನ್. ಕ್ವಶನ್ ನಂಬರ್ 1 ಆಫ್ ಆಲ್ ಸ್ಟೂಡೆಂಟ್ಸ್ ಈಸ್ ಎವ್ಯಾಲ್ಯೂಯೇಟೆಡ್ ಬೈ ಓನ್ಲಿ 1 ಟೀಚರ್. ಗೊತ್ತಾಯ್ತಾ ಇದು? ಪ್ಲೀಸ್ ಇಂಟರ್ನಲೈಸ್ ದಿಸ್ ಒನ್. ಒಂದು ಕ್ವಶನ್ ಒಬ್ಬನೇ ಟೀಚರ್ ಮಾಡ್ತಾನೆ. ಅದು ಹೇಗೆ ಏನು ಅಂತ ನಾನು ಮುಂದೆ ಹೇಳ್ತೀನಿ. ಇಟ್ಸ್ ನಾಟ್ ಲೈಕ್ ದ ಪ್ರೀವಿಯಸ್ ಒನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಇನ್ಫ್ಯಾಕ್ಟ್ ಇದರಿಂದ ತುಂಬಾ ಉಪಯೋಗ ಆಗುತ್ತೆ.
there will be objectivity in corrections. So I repeat, say for example question number 1. Question number 1 ಆದ್ರೆ ಅದನ್ನ ಒಂದು ಟೀಚರ್ ಮಾತ್ರ ಕರೆಕ್ಟ್ ಮಾಡ್ತಾನೆ ಎಲ್ಲಾರ್ದುನು, ಟು ದ ಎಕ್ಸ್ಟೆಂಟ್ ಪಾಸಿಬಲ್. ಇಸ್ ಇಟ್ ಕ್ಲಿಯರ್ ಟು ಯು? ಸೊ ಹಾಗಾಗಿ ಯಾವ ಕ್ವಶನ್ ಬರಿಬೇಕು, ಯಾವ್ದು ಇಂಪಾರ್ಟೆಂಟು, ಎಷ್ಟು ಬರಿಬೇಕು, ಏನು ಅಲ್ಲ. ದ ಪಾಯಿಂಟ್ ಹಿಯರ್ ಈಸ್ ಯು ಹ್ಯಾವ್ ಟು ಆನ್ಸರ್ ಈಚ್ ಕ್ವಶನ್ ಇಂಡಿಪೆಂಡೆಂಟ್ಲಿ. ಗೊತ್ತಾಯ್ತಾ? ಇಸ್ ದಿಸ್ ಕ್ಲಿಯರ್ ಟು ಯು? ಎನಿ ಡೌಟ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಒನ್? ಮತ್ತೆ ಹೇಗೆ ಎವ್ಯಾಲ್ಯೂಯೇಟ್ ಮಾಡ್ತಾರೆ ಏನು ಅದನ್ನೆಲ್ಲ ನಾನು ಮತ್ತೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ, ಯಾಕಂದ್ರೆ ಲೈಕ್ ಐ ಡೋಂಟ್ ವಾಂಟ್ ಟು ಡ್ರ್ಯಾಗ್ ನಾವ್ ಇಟ್ ಸೆಲ್ಫ್ ಇನ್ ದ ಬಿಗಿನಿಂಗ್. ನೆಕ್ಸ್ಟ್, ವಾಟ್ ಟಾಪರ್ಸ್ ಡು. ಸೊ ಇದರಲ್ಲಿ ನನ್ನ ಲೈಫಲ್ಲಿ ನಾನು ನಿಮಗೆ ಶೇರ್ ಮಾಡ್ಕೊಂಡಂಗೆ, ಲೈಕ್ ಫಸ್ಟ್ ಬರಬೇಕು ಅಂತ ನಾನು ಆಲ್ಮೋಸ್ಟ್ ಎಲ್ಲೂ ಅಂದ್ಕೊಳ್ಳಿಲ್ಲ ಎಕ್ಸೆಪ್ಟ್ UPSC. ನಾನು ತುಂಬಾ ಜನ ಹುಚ್ಚ ನೀನ್ ಏನೋ ಹಿಂಗೆ ಹೇಳ್ತೀಯ ಅಂತಿದ್ರು, ಆದ್ರೂ ನಾನು ಫಸ್ಟ್ ರ್ಯಾಂಕ್ ಬರಬೇಕು ಅಂತ ನನ್ನ ತಲೆಯಲ್ಲಿ ಯಾವಾಗಲೂ ಇರ್ತಿತ್ತು. ಸೊ ಈ ಇದರಲ್ಲಿ ನನಗೆ ಒಬ್ರು ಫಸ್ಟ್ ರ್ಯಾಂಕರ್ ಸಿಕ್ಕಿದ್ರು. ಸೊ ಆ ಇದರಲ್ಲಿ ಅಂದ್ರೆ ಅವ್ರ ಹೆಸರು ಸೀನು ಕುಮಾರ್ ಅಂತ. ಅವರು APPSC ಸ್ಟೇಟ್ ಎಕ್ಸಾಮ್ ಅಲ್ಲಿ ಫಸ್ಟ್ ರ್ಯಾಂಕರ್. ಆಗ ಅವರ ವಯಸ್ಸು 38 ವರ್ಷ. ಸೊ ಅಲ್ಲಿ ಏನಂದ್ರೆ ಒಬ್ಬ ಕಾಶಿ ಅಂತ ಒಬ್ಬ ಹುಡುಗ ಇದ್ದ, ಅವನು RC ರೆಡ್ಡಿಲಿ. ಅವನು ಏನಂದ್ರೆ ಒಂದು ನೈಟ್ ಸ್ಟಡಿ ರೂಮ್ ಬರ್ಬೇಕಾದ್ರೆ ಒಂದು ಫ್ಲಾಸ್ಕ್ ತಗೊಂಬರೋನು, ಹೆಂಗಾದ್ರೆ ನೈಟ್ ಔಟ್ ಮಾಡಬೇಕು ಅಂತ. ಅವನಿಂದ ಅವರು ಪರಿಚಯ ಆದರು. ಸೊ ಇದು APPSC ಐ ಥಿಂಕ್ 2008-9 ಬ್ಯಾಚ್ ಅಲ್ಲಿ. ಸೊ ನಾನು ಲೈಕ್ ಐ ವಾಸ್ ಲೈಕ್ ಏನಾರು ಅಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಓದೆ. ಮತ್ತೆ ನಮ್ಮ ಆಚಾರ ವಿಚಾರ ಇರುತ್ತಲ್ಲ, ಅವ್ರಿಗೆ ಕಾಲ್ಗೆಲ್ಲ ನಮಸ್ಕಾರ ಮಾಡಿ, ಹಂಗಾದ್ರೆ ವೆರಿ ಸೀನಿಯರ್, ಆಲ್ರೆಡಿ 38. ಅವ್ರಿಗೆ ತುಂಬಾ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್, ಲೈಕ್ ಕೋರ್ಟ್ ಕೇಸು, ಲೈಕ್ ಮೆನಿ ಮೆನಿ ಅದರ್ ಥಿಂಗ್ಸ್. ಐ ಡೋಂಟ್ ವಾಂಟ್ ಗೋ ಗೆಟ್ ಇನ್ ಟು ದೋಸ್ ಪರ್ಸನಲ್ ಥಿಂಗ್ಸ್. ಈವನ್ ಇನ್ ದಟ್ ಈ ಗಾಟ್ ಫಸ್ಟ್ ರ್ಯಾಂಕ್. ಮತ್ತೆ ಆಶ್ಚರ್ಯ ಏನಂದ್ರೆ ಅವರು ಯಾವ ಪೇಪರಲ್ಲೂ ಹೈಯೆಸ್ಟ್ ಇಲ್ಲ, ಯಾವ ಪೇಪರಲ್ಲೂ. ಮತ್ತೆ ಇನ್ನೊಂದು ಏನಂದ್ರೆ ಸಿಮಿಲಾರಿಟಿ, APPSC ಮತ್ತೆ KPSC ಸಿಲೆಬಸ್ ಏನಿದೆಯೋ ಆಲ್ಮೋಸ್ಟ್ ಸೇಮ್. ಅಲ್ಲೂ ಸಹ 5 ಪೇಪರ್ ಇದ್ದು, 5 ಪೇಪರ್ ಒಂದೊಂದು ಪೇಪರಲ್ಲಿ 3 ಸೆಕ್ಷನ್, ನಿಮ್ಗೆ ಹೇಗಿದೆಯೋ ಆ ಥರ, ಅದರ್ ದ್ಯಾನ್ essay. ಸೊ ನಾನು ಕೇಳಿದೆ, ಸರ್ ಏನ್ ಸರ್ ಹೆಂಗ್ ನಿಮ್ಗೆ ಫಸ್ಟ್ ರ್ಯಾಂಕ್ ಬಂತು? ಆಲ್ಮೋಸ್ಟ್ ನೀವು ಒಂದು ಲೈಕ್ ವರ್ಕಿಂಗ್ ಪ್ರೊಫೆಷನಲ್ ಥರ ತುಂಬಾ ಏಜ್ ಆಗ್ಬಿಟ್ಟಿದೆ, ಹೇಗೆ ಅಂತ. ಸೊ ಅವ್ರು ಹೀಗೆ ಹೇಳಿದ್ರು, ನೋಡಿ 5 ಪೇಪರ್ ಇದೆ, 5 ಪೇಪರಲ್ಲಿ ಮತ್ತೆ 3 ಸೆಕ್ಷನ್ ಇದೆ. ಸೊ ಟೋಟಲ್ ಎಷ್ಟಾಯ್ತು? 15 ಸೆಕ್ಷನ್. ಅವರು ನನಗೆ ಕಣ್ಮುಂದೆನೆ ಒಂದು ತೋರಿಸಿದ್ರು, ಒಂದು ಬ್ಯಾಗಲ್ಲಿ, ಅದು ನಮ್ಮ ಪಾಲಿಥಿನ್ ಬ್ಯಾಗ್ ಇರುತ್ತಲ್ಲ, ಲೈಕ್ ಒಂಥರ ಅಂಗಡಿಲೆಲ್ಲ ತಗೊಂಡೋಗೆಲ್ಲ ಆ ಥರದ್ರಲ್ಲಿ ಒಂದು ತೋರಿಸಿದ್ರು. 15 ಬುಕ್ ಅದನ್ನ ತೆಗೆದು ತೋರಿಸಿದ್ರು. ಪ್ರತಿ ಟಾಪಿಕ್ಗೆ ಜಸ್ಟ್ 1 ಪೇಜ್ 2 ಪೇಜ್ ಅಷ್ಟೇನೆ. ಅದ್ರೊಳಗಡೆ ಸಬ್ ಟಾಪಿಕ್ ಇರುತ್ತಲ್ಲ ಅಷ್ಟೇನೆ. ಅವ್ರು ಇನ್ನೇನು ಓದಿಲ್ಲ, ಅದನ್ನ ನೋಟ್ಸ್ ಮಾಡ್ಕೊಂಡಿದ್ದಾರೆ, ಅದನ್ನೇ ಪದೇ 5 ರಿಂದ 10 ಸಾರಿ ಓದಿದರೆ. ಜಸ್ಟ್ ಯು ಗಾಟ್ ದ ಥಿಂಗ್. ಸೊ ದಿಸ್ ಇಸ್ ನಾಟ್ ಓನ್ಲಿ ದೇರ್, ದಿಸ್ ಇಸ್ ವಾಟ್ ಐ ಹ್ಯಾವ್ ಸೀನ್ ಇನ್ ಆಲ್ ದ ಪೀಪಲ್ ಹೂ ಕ್ಲಿಯರ್ ಇನ್ ಮೇನ್ಸ್. ದ ಪಾಯಿಂಟ್ ಬೀಯಿಂಗ್ ಈಸ್, ನೋಡಿ ಎಕ್ಸಾಮ್ ಅಲ್ಲಿ ನಿಮಗೆ ಒಂದು 7 ರಿಂದ 8 ನಿಮಿಷ ಇರುತ್ತೆ. ಅಲ್ಲಿ ನೀವು ಆಲ್ರೆಡಿ ಎವ್ರಿಥಿಂಗ್, ಸೆಂಟೆನ್ಸ್ ಇಂದ ಹಿಡಿದು ಅದೆಲ್ಲ ಫಾರ್ಮ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದು ರುಡಿಮೆಂಟ್ರಿ ಫಾರ್ಮ್ ಅಲ್ಲಾದ್ರೂ ನಿಮ್ಗೆ ಆ ಫ್ಲೋ ಬರಲ್ಲ. ಕನ್ನಡದಲ್ಲೇ ಇರ್ಬೋದು, ಇಂಗ್ಲಿಷಲ್ಲೇ ಇರ್ಬೋದು. ಒಂದು ಡೆಫಿನೇಷನ್, ಒಂದು ಇದು ಆಲ್ರೆಡಿ ನೀವು ಅದು ಒಂಥರ ಇಂಟರ್ನಲೈಸ್ ಆಗಿಲ್ಲ ಅಂದ್ರೆ ಡೆಫಿನೆಟ್ಲಿ ಅದರಲ್ಲಿ ಬರೆಯೋಕ್ಕಾಗಲ್ಲ, ನಿಮ್ಮ ಪೇಪರೇ ಮುಗಿಯಲ್ಲ. ಸೊ ಹಾಗಾಗಿ ನೋಡಿ, ಅವ್ನು ಮಾಡಿದ್ದಿಷ್ಟೇನೇನೆ, ಎಲ್ಲ ಟಾಪಿಕ್ಗೂ 1 ಪೇಜ್ 2 ಪೇಜ್ ಅಷ್ಟೇನೇನೆ. ನಿಮಗೂ ಬೇಕಾಗಿರೋದು ಅದೇನೆ. ಈಗ 150 200 ಮಾರ್ಕ್ಸ್ 100 ಮಾರ್ಕ್ಸ್ ಅಷ್ಟೇ ಕೇಳ್ತಾ ಇದ್ದಾರೆ. ನಿಮ್ಗೆ ಆ ವಿಷಯದ ಬಗ್ಗೆ 50 ವರ್ಡ್ ಕಾಂಕ್ರೀಟ್, 50 ಅಂದ್ರೆ ಅದರಲ್ಲಿ ಕೀ ವರ್ಡ್ಸ್ ಬರೆದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ರೈಟ್ 1000 ವರ್ಡ್ಸ್ ಆಲ್ಸೋ. ಇಸ್ ಮೈ ಪಾಯಿಂಟ್ ಕ್ಲಿಯರ್ ಟು ಯು? ನೀವು ಮೇನ್ಸ್ ಏನೇ ಓದಿದ್ರು ಪ್ರಿಲಿಮ್ಸ್ ತರ ಹಿಂಗೆ ಓದ್ಕೊಂಡು ಹೋದ್ರೆ ಆಗಲ್ಲ. ಯಾವುದೇ ಒಂದು ಟಾಪಿಕ್ಗೆ ಜಾಸ್ತಿ ಬರಿಬೇಡಿ. ಐ ಆಮ್ ಲೈಕ್ ವೆರಿ ಕೇರ್ಫುಲಿ ಸೇಯಿಂಗ್ ದಿಸ್ ಒನ್. ಹೆಂಗಂದ್ರೆ ಬರೆಯೋದೇ ಆಗೋಗುತ್ತೆ. ಒಂದು ಇದಕ್ಕೆ ಜಸ್ಟ್ ಒಂದು ಟಾಪಿಕ್, ಒಂದು ಹಳೆ ತಗೊಳ್ಳಿ, ಅದರಲ್ಲಿ ಒಂದು 50 ವರ್ಡ್ ಫಸ್ಟ್ ಬರೀರಿ, ಆಮೇಲೆ 100 ವರ್ಡ್ಸ್, ದಟ್ಸ್ ಎನಫ್. ಆಮೇಲೆ ಯು ಕ್ಯಾನ್ ಆ್ಯಡ್ ಆನ್. ನೋಡಿ ಎಥಿಕ್ಸ್ ಅಲ್ಲಿ ಇರೋದು 39 ಟಾಪಿಕ್ ಮಾತ್ರ. ಅಂದ್ರೆ ನೋಡಿ, ನಿಮ್ಮ ಆಲ್ಮೋಸ್ಟ್ ನೋಟ್ಸ್ ಏನೇನೆ, ಇಟ್ ಶುಡ್ ನಾಟ್ ಬಿ ಮೋರ್ ದ್ಯಾನ್ 50-60 ಪೇಜಸ್. ಅದು ಒಂದು.
ಸೆಕೆಂಡ್, ನಾನು ಕಣ್ಣಾರೆ ನೋಡಿದ್ದು ಲೈಕ್ ಎವ್ರಿಥಿಂಗ್ ವಾಟ್ ಐ ಹ್ಯಾವ್ ಅಬ್ಸರ್ವ್ಡ್. ಮಹೇಂದ್ರ ಅಂತ ಅವರು ಡಿವೈಎಸ್ಪಿ ಆಗಿ ಸೆಲೆಕ್ಟ್ ಆದ್ರು, ಮತ್ತೆ ತಹಸೀಲ್ದಾರ್ ಆಗಿ ಸೆಲೆಕ್ಟ್ ಆದ್ರು. ಫಸ್ಟ್ ಟೈಮ್ KSಗೆ ಎಥಿಕ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು. ನಾನು ಆಗ್ಲೇ ಎಲ್ಲ ಎಥಿಕ್ಸ್ ಬಗ್ಗೆ ಸ್ವಲ್ಪ ಓದಿ ಎಲ್ಲ ಇದು ಮಾಡಿದ್ದೆ. ನಾನು ಮಹೇಂದ್ರ ಅವ್ರ ರೂಮಲ್ಲಿ ಅವಾಗ ಇದ್ದೆ. ಲೈಕ್ ಫಾರ್ ರೈಟಿಂಗ್ ದ ಎಕ್ಸಾಮ್ ಐ ವಾಸ್ ದೇರ್. ಸೊ ಆ ವ್ಯಕ್ತಿಗೆ ಎಥಿಕ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ವಿತ್ ರೆಸ್ಪೆಕ್ಟ್ ಟು ಸಬ್ಜೆಕ್ಟ್. ಆಲ್ರೆಡಿ ಅವರು ತಹಸೀಲ್ದಾರ್ ಡಿವೈಎಸ್ಪಿ ಆಗಿ ಸೆಲೆಕ್ಟ್ ಆಗಿದ್ರು. ಸೊ ನಾನೇನ್ ಮಾಡಿದೆ, ಲೈಕ್ ಐ ವಾಸ್ ಜಸ್ಟ್ ಲೈಕ್ ಕ್ಯೂರಿಯಸ್, ಏನ್ ಮಾಡ್ತಾನೆ ಈ ಹುಡುಗ, ಇಷ್ಟೊಂದೆಲ್ಲ ಚೆನ್ನಾಗಿ ಮಾರ್ಕ್ಸ್ ಬರ್ತಾ ಇದೆಯಲ್ಲ, ಓದ್ಸತಿ ಇದೆಲ್ಲ ನೋಡೋಣ ಅಂತ ಒಂದ್ ಸ್ವಲ್ಪ ಗಮನಿಸ್ತಾ ಇದ್ದೆ. ಹಾಗೆ ಅವನಿಗೆ ಕಂಪ್ಲೀಟ್ ಆಗಿ ಏನು ಅಂದ್ರೆ ಎಥಿಕ್ಸ್ ಗೊತ್ತಿಲ್ಲ. ನಾನು ಕಣ್ಣಾರೆ ನೋಡಿದ್ದು, ನನ್ ಇದು 100% ಟ್ರೂ. ಅವ್ನು ಮಾಡಿದ್ ನೋಡಿ ಇಷ್ಟೇ. ನೀನು ಅವಾಗ ಇದ್ದಿದ್ದೆ ಒಂದು ಬುಕ್ ಲೆಕ್ಸಿಕಾನ್, ಒಂದು ಈ ತರದ್ದು ಶೀಟ್ಸ್ ತಗೊಂಡ. ಹೀಗೆ ಶೀಟ್ಸ್ ತಗೊಂಡು ಒಂದು ಪಿನ್ ಮಾಡ್ಕೊಂಡ. ಆ ಇದ್ರಲ್ಲಿ ಅವ್ನು ಮಾಡಿದ್ದಿಷ್ಟೇನೆ, ಕೀ ವರ್ಡ್ಸ್ ನ ಕ್ಲೀನ್ ಆಗಿ ಬರ್ಕೊಂಡ್ ಬಂದ. ಕೀ ವರ್ಡ್ಸ್ ಏನೇನಿರುತ್ತೋ ಅದಕ್ಕೆ ಮೀನಿಂಗು ಇದು. ಅದು ಪ್ರಿಲಿಮ್ಸ್ ಆದ್ಮೇಲೆ, ಪ್ರಿಲಿಮ್ಸ್ ರಿಸಲ್ಟ್ ಆದ್ಮೇಲೆ ಅವ್ನು ಸ್ಟಾರ್ಟ್ ಮಾಡಿದ್ದು. ಅವನೇಂದ್ರೆ ಆಗ ಜಿಯೋಗ್ರಫಿ ಮಾಡ್ತಾ ಇದ್ದ, ಎಲ್ಲ ಕಡೆ ಪಾಠ ಮಾಡಿ ಒಂದು ಟೈಮ್ ಇರ್ತಿರ್ಲಿಲ್ಲ. ಇಷ್ಟೇ ಮಾಡಿದ್ದು. 250ಕ್ಕೆ 177 ಮಾರ್ಕ್ಸ್ ಬಂದಿದೆ. ಅವನೀಗ ಎಥಿಕ್ಸ್ ಕೂಡ ಪಾಠ ಮಾಡ್ತಾ ಇದ್ದಾನೆ, NCG ಅನ್ನೋ ಒಂದು ಇದರಲ್ಲಿ, ಮತ್ತೆ ಬೇರೆ ಕಡೆ ಎಲ್ಲನೂ. ಸೊ ನೋಡಿ, ಪ್ರಿಲಿಮ್ಸ್ ರಿಸಲ್ಟ್ ಬಂದಾದ್ಮೇಲೆ ಎ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ನೋ ಐಡಿಯಾ ಜಸ್ಟ್ ಮೇಡ್ ಎ ನೋಟ್ ಆಫ್ ಕೀ ಪಾಯಿಂಟ್ಸ್. ಎಲ್ಲ ಯಾವ್ಯಾವ ಟಾಪಿಕ್ ಇದೆಯೋ ಅದ್ರ ಮೇಲೆ ಒಂದು ಜಾಸ್ತಿನೂ ಬರೀತಿರ್ಲಿಲ್ಲ, ಅವನು ಸಹ ಸೇಮ್ 50 ವರ್ಡ್ಸ್. ಸೊ ದಿಸ್ ಇಸ್ ದ ಟ್ರೂತ್ ಅಂಡ್ ಯು ಶುಡ್ ಬಿ ಡೂಯಿಂಗ್. ಡನ್. ನೆಕ್ಸ್ಟ್, ಬ್ರಹ್ಮ ಮುಹೂರ್ತ ಅಂತ ನೀವೆಲ್ಲ ಕೇಳಿರ್ತೀರ. ಅದೊಂದು ಮಿಸ್ಕಾನ್ಸೆಪ್ಟ್. ಲೈಕ್ ಕೆಲವರು ಹೇಳ್ತಾರೆ 3 ಗಂಟೆ ರಾತ್ರಿ, ಬೆಳಿಗ್ಗೆ 4 ಗಂಟೆ ಬೆಳಿಗ್ಗೆ, ಆ ಥರ ಅವಾಗ ಏನಾದ್ರು ಮಾಡಿದ್ರೆ ಇದಾಗುತ್ತೆ ಅಂತ. ದ ಕಾನ್ಸೆಪ್ಟ್ ಈಸ್ ಕರೆಕ್ಟ್, ಬಟ್ ದ ಇಂಟರ್ಪ್ರಿಟೇಷನ್ ಈಸ್ ರಾಂಗ್. ಏನಪ್ಪ ಅದು? ಸಿ, ಲೈಕ್ ಬ್ರಹ್ಮ ಮುಹೂರ್ತ ಆ ಎಲ್ಲ ಕಾನ್ಸೆಪ್ಟ್ ಬಂದಾಗ ಸಾವಿರಾರು ವರ್ಷದಿಂದ, ನೂರಾರು ವರ್ಷದಿಂದ ಬಂತು. ಆಗ ಕರೆಂಟ್ ಇರಲಿಲ್ಲ, ಏನೂ ಇರಲಿಲ್ಲ. ಕತ್ಲಾದ್ರೆ ಮಲಗ್ತಿದ್ರು. ಸೊ 6 ಗಂಟೆಗೆ ಮಲಗ್ತಿದ್ರು. ಸೊ ಲೈಕ್ 6 to 7 ಅವರ್ಸ್ ಮಲಗಿ, ಅಂದ್ರೆ ಆಲ್ಮೋಸ್ಟ್ ಒಂದು 3-4ಗೆ ಕರೆಕ್ಟ್ ಆಗಿ ಇದಾಗೋದು, ಎದ್ದು ಇದು ಮಾಡೋರು. ಈಗ ಅದು ಆಗಲ್ಲ. ಸೊ ಹಿಯರ್ ಒನ್ ಇಂಪಾರ್ಟೆಂಟ್ ಥಿಂಗ್ ವಿಚ್ ಐ ವಾಂಟ್ ಟು ಸ್ಟ್ರೆಸ್ ಅಪ್ ಆನ್ ಈಸ್, ಬ್ರಹ್ಮ ಮುಹೂರ್ತ ಆ ಕಾನ್ಸೆಪ್ಟ್ ಏನು ಅಂದ್ರೆ, ನೀವು ಎದ್ದ ತಕ್ಷಣ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವು ಫಾರ್ ಯು ಸ್ಟಡಿಯಿಂಗ್ ಮಾಡಬೇಕು. ಸೊ ಇನ್ ಸಿಂಪಲ್ ಟರ್ಮ್, ಬೆಡ್ ಟು ಚೇರ್. ಎದ್ದ ತಕ್ಷಣ ಎಲ್ಲ ಟಾಪರ್ಸ್ ನಾನು ನೋಡಿರೋದೇ ಅಂದ್ರೆ, ಎದ್ದ ತಕ್ಷಣ ಅವ್ರು ಏನು ಮಾಡಲ್ಲ, ಜಸ್ಟ್ ರೀಡಿಂಗ್. ಸೊ ಈಗೆಲ್ಲ ಏನಂದ್ರೆ ಅವರೆಲ್ಲನೂ ಲೈಕ್ ಬ್ಯಾಂಗ್ಳೂರ್, ಲೈಕ್ ಹಾಟ್ಸ್ಪಾಟ್ ಅಲ್ಲಿ ಇರ್ತಾರೆ, ಲೈಕ್ ಹಂಪಿನಗರ್, ವಿಜಯನಗರ್, ಚಂದ್ರ ಲೇಔಟ್. ಸೊ ಅವ್ರು ಏನ್ ಮಾಡ್ತಾರೆ, ಟಾಪರ್ ಸಿಸ್ಟಮ್ ಮಾಡೋದು, ಎದ್ದ ತಕ್ಷಣ ಇನ್ ಕೇಸ್ ದೇ ಆರ್ ದೇರ್, ಲೈಬ್ರರಿ ಒಂದು ಬ್ಯಾಗ್ ತಗೊಳಕತ್ತಾರೆ, ಲೈಬ್ರರಿಗೆ ಹೋಗ್ತಾರೆ ಅಷ್ಟೇ. ಈ ತರ ಎಲ್ಲ ಟಾಪರ್ಸು ಇದೇ ತರ ಮಾಡೋದು. ಸೊ ಐ ರಿಪೀಟ್, first half of your day is very important, if at all, if you want to crack any examination. First half very important. ನೀವು ಅದನ್ನ ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡ್ಕೋಬೇಕು. ಇನ್ ಮೈ ವರ್ಡ್ಸ್, ಬೆಡ್ ಟು ಚೇರ್. ಎದ್ದ ತಕ್ಷಣ ನೀವು ಓದೋದು ಸ್ಟಾರ್ಟ್ ಮಾಡಿ. ಸಮ್ಟೈಮ್ಸ್ ನಿದ್ದೆ ಬರಂಗಾಗುತ್ತೆ, ಅವಾಗ ಕಾಫಿ ಟೀ ಕುಡಿಯೋದು ಅದೆಲ್ಲ ಆಮೇಲೆ, ಲೈಕ್ ಆಸ್ ವಿ ಗೋ ಆನ್, ಹೇಗೆ ಅಂತ ಹೇಳ್ತೀನಿ. ನೀವೇನಾದ್ರೂ ದ ಬಿಗಿನಿಂಗ್ ಹಾಫ್ ಡೇ ವೇಸ್ಟ್ ಮಾಡಿದಿರ ಅಂದ್ರೆ ಆಲ್ಮೋಸ್ಟ್ ನೆಕ್ಸ್ಟ್ ಹಾಫ್ ಡೇ ನೀವು ರಿಕವರ್ ಮಾಡೋಕ್ಕೆ ಆಗಲ್ಲ. ಸೊ ಇದರಲ್ಲಿ, ಲೈಕ್ ಇನ್ ಅಡಿಷನ್, ಐ ವಾಂಟ್ ಟು ಗಿವ್ ಒನ್ ಮೋರ್. ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕಪ್ಪ ಅಂತ ಪ್ಲಾನ್ ಮಾಡಿ ಮಾಡ್ತಾರಲ್ಲ, ಅವ್ರು ಆಲ್ಮೋಸ್ಟ್ ಎದೊಳದೇ ಇಲ್ಲ. ಸೊ ಹಾಗಾಗಿ ರಾತ್ರಿ ಮಲ್ಗೋದ್ಕಿಂತ ಮುಂಚೆನೇನೆ ನೀವೇನ್ ಮಾಡ್ತೀರಾ ಅಂತ ಆಲ್ರೆಡಿ, ಲೈಕ್ ಸೇ ಫಾರ್ ಎಕ್ಸಾಂಪಲ್, ಯಾವ ಬುಕ್ ಓದ್ಬೇಕು ಅಂದ್ರೆ ಆ ಬುಕ್ ಸೈಡಿಗೆ ಇಕ್ಬೇಕು, ಎದ್ದ ತಕ್ಷಣ ಅದನ್ನ ತಗೊಂಡು ಸುಮ್ಮನೆ ಓದ್ತಾ ಇರ್ಬೇಕಷ್ಟೇ. ಹಿಂಗ್ ಮಾಡಿದ್ರೆ ಇದಾಗೋದು. ಇಲ್ಲ ಅಂದ್ರೆ ನಿಮ್ಗಾಗಿರೋ ವಯಸ್ಸು ಇದಕ್ಕೆ ನೂರಾರು ಚಿಂತೆಗಳಲ್ಲಿ ಆಗೋಗುತ್ತೆ. ಸೊ ಆರ್ ಯು ವಿತ್ ಮೀ? ಡು ಯು ಅಗ್ರಿ ವಿತ್ ಮೈ ಪಾಯಿಂಟ್? ಮತ್ತೆ ಕೆಲವರು ಇರ್ತಾರೆ, ಎದ್ದ ತಕ್ಷಣ ಎಕ್ಸಸೈಸ್ ಮಾಡ್ತೀನಿ, ಅದ್ ಮಾಡ್ತೀನಿ, ಆ ವಿಡಿಯೋ ನೋಡ್ತೀನಿ, ಈ ವಿಡಿಯೋ ನೋಡ್ತೀನಿ, ನ್ಯೂಸ್ ಪೇಪರ್ ಓದ್ತೀನಿ. ನೋಡಿ, ಇವೆಲ್ಲನೂ ರಿಯಲಿ ಟೈಮ್ನ ಕಿಲ್ ಮಾಡುತ್ತೆ, ಲೈಕ್ ಯು ಎಂಡ್ ಅಪ್. ಸೊ ಹಂಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಲೋ ಈಲ್ಡಿಂಗ್ ಕೆಲಸಗಳನ್ನ ಮಾಡಬೇಡಿ. ನ್ಯೂಸ್ ಪೇಪರು, ವಿಡಿಯೋ ಓದೋದು, ಅದು ಇದು ಏನು ಮಾಡಬೇಡಿ. ಎದ್ದ ತಕ್ಷಣ ಆಲ್ರೆಡಿ ಡಿಸೈಡ್ ಆಗಿರ್ಬೇಕು, ನಿನ್ನೆ
ಟಕ್ ಅಂತ ಓದ್ಬೇಕು. ಅದು ಒಂದು. ಸೆಕೆಂಡ್, ಟಾಪರ್ಸ್ ಅಲ್ಲಿ ಇನ್ನೊಂದು ಕಾನ್ಸೆಪ್ಟ್ ನಮ್ಗೆ ನೋಡಿರೋದು ಏನಪ್ಪಾ ಅಂದ್ರೆ, ಎಲ್ಲರೂ ಒಂದು ಟೀಮ್ ಇದೆ. ಇದು ತುಂಬಾ ಇಂಪಾರ್ಟೆಂಟ್ ನೋಡಿ. ಇವಾಗ 5 ಜನ ಒಂದು ರೂಮಲ್ಲಿ ಇರ್ತಾರೆ ಅನ್ಕೊಳ್ಳಿ. ನಾನು ಇಲ್ಲಿವರೆಗೂ 20 ಆಲ್ಮೋಸ್ಟ್ ಲೈಕ್ 20 ವರ್ಷ ನನ್ನ ಪ್ರಿಪರೇಷನ್, ಇದರಲ್ಲಿ ಒಂದು 10 ಇಯರ್ಸ್ ನಾನು ವಿದ್ಯಾರ್ಥಿಗಳ ಹತ್ರನೇ ಜೊತೆಲೇ ಇದ್ದೀನಿ. ಅವಾಗ ನಾನು ಕಣ್ಣಾರ್ ನೋಡಿರೋದು. ಈಗ 5 ಜನ ಹುಡುಗರು ಒಂದು ರೂಮಲ್ಲಿ ಇದ್ದಾರೆ ಅಂದ್ರೆ ಅದರಲ್ಲಿ ಎರಡೇ ಚಾನ್ಸ್ ಇರೋದು, ಎಲ್ಲಾರ್ದು ಆಗ್ಬೇಕು, ಇಲ್ಲಾಂದ್ರೆ ಯಾರ್ದು ಆಗಲ್ಲ. ಇದು ಟ್ರೂ. ಸೇ ಫಾರ್ ಎಕ್ಸಾಂಪಲ್ ಒಬ್ಬ ಟಾಪರ್ ಇದಾಗಿರ್ತದೆ, ನೆಕ್ಸ್ಟ್ ಇಯರ್ ಅವ್ನ ಫ್ರೆಂಡ್ ಈಗ ಆಗುತ್ತೆ. ಮತ್ತೆ ಇನ್ನೊಂದು ಟೀಮಲ್ಲಿ ವರ್ಕ್ ಮಾಡಬೇಕು. ನೀವು ಒಬ್ಬರೇ ಮಾಡಿದ್ರೆ ನಿಮ್ಗೆ ಎಲ್ಲರಿಗೂ ಇರೋದು 24 ಗಂಟೆ, ಅದರಲ್ಲಿ 7-8 ಗಂಟೆ ಮನಿಕೊಂಡು ಅದು ಇದು ಅಂದ್ರೆ ನಿಮ್ಗೆ ಏನು ಮಾಡೋಕ್ಕಾಗಲ್ಲ. ಸೇ ಫಾರ್ ಎಕ್ಸಾಂಪಲ್ ಎಸ್ಪೆಷಲಿ ದಿಸ್ ಇಸ್ ಫಾರ್ ಕೆ ಎಸ್ ಅಲ್ಲಿ ಅರೌಂಡ್ ಲೈಕ್ 1200 to 1300 ಚಿಕ್ಕ ಚಿಕ್ಕ ಕಾನ್ಸೆಪ್ಟ್ ಆ ಥರ ವಿಂಗಡಣೆ ಮಾಡ್ಕೊಂಡು ಹೋದ್ರೆ ಅಷ್ಟು ಕಾನ್ಸೆಪ್ಟ್ ಬರುತ್ತೆ. ಮೋರ್ ದೆನ್ 1000 ಕಾನ್ಸೆಪ್ಟ್ನ ಒಬ್ಬನೇ ಹೇಗೆ ಮಾಡೋಕ್ಕಾಗುತ್ತೆ? ಯು ಹ್ಯಾವ್ ಟು ಶೇರ್ ಯುವರ್ ನೋಟ್ಸ್, ಯು ಹ್ಯಾವ್ ಟು ಶೇರ್ ದ ಥಿಂಗ್ಸ್. KPSC UPSC ಹುಡುಗರು ಕಷ್ಟ, ಅವನ್ನೆಲ್ಲ ನಾವು ಬೇರೆ ಹತ್ರ ಹಂಚ್ಕೊಳಕ್ಕಾಗಲ್ಲ. ಅವ್ರದೇ ಒಂದು ಪ್ರಪಂಚ, ಅವ್ರದೇ ಒಂದು ಲೋಕ. ಇದು ಹೇಗಿರುತ್ತೆ ಅಂದ್ರೆ, ಒಂದ್ಸತಿ ಈ KPSC KS ಪಿಚಾಚಿ ಏನಾದ್ರು ತಲೆಯಲ್ಲಿ ಬಂತು, ಮತ್ತೆ ನಿಮ್ಗೆ ಇನಿಷಿಯಲ್ ಇದರಲ್ಲಿ ಸಕ್ಸಸ್ ಬಂತು ಸ್ವಲ್ಪ ಅಂದ್ರೆ ನೀವು ಬಿಡೋಕೆ ಚಾನ್ಸ್ ಇಲ್ಲ. ನಂಗೆ ಹಾಗೆ ಇನ್ನೊಂದು ತಲೆಗೆ ಬಂತು. ಇವರು ಇನ್ಫ್ಯಾಕ್ಟ್ ನಮ್ಮ ಗುರುಜಿ 1999 2000 ಆ ಟೈಮಲ್ಲಿ, ಲೈಕ್ 1 ವರ್ಷ ಹೆಚ್ಚು ಕಮ್ಮಿ ಆ ಟೈಮಲ್ಲಿ ಇವರು ಬ್ಯಾಂಗ್ಳೂರಿಂದ ಡೆಲ್ಲಿಗೆ IAS ಪ್ರಿಪೇರ್ ಮಾಡಕ್ ಹೋದ್ರು 2000 ಅಲ್ಲಿ. ಸೊ ಈಗಲೂ ಸಹ ಈ ಅಟೆಂಪ್ಟ್ ಅಲ್ಲಿ 2017 ವರೆಗೂ ಒಂದು ಅಟೆಂಪ್ಟ್ ಬಂದಿದೆ ಅಂತ ಇದೆಯಲ್ಲ, ಆ ಅಟೆಂಪ್ಟ್ ಅಲ್ಲೂ ಸಹ ಅವ್ರು ಬರಿತಾ ಇದ್ದಾರೆ. ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ನೋಡಿ ಲೆಕ್ಕ ಹಾಕಿ, 2000 ಇಂದ 24 ಅಂದ್ರೆ 25 ವರ್ಷ ಆದ್ರೂ ಬಿಟ್ಟಿಲ್ಲ ನೋಡಿ. ಸೊ ಕಮಿಂಗ್ ಬ್ಯಾಕ್ ಟು ದ ಥಿಂಗ್, ನೋಡಿ ನೀವು ಒಂದು ಟೀಮ್ ಇರಬೇಕು, 1 or 2 ಅಟ್ಲೀಸ್ಟ್. ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಓದಬೇಕು. ಮೈನ್ಸ್ ಏನಾದ್ರು ಇದು ಮಾಡಬೇಕು ಅಂದ್ರೆ ನಿಮಗೆ ಸಿನಾಪ್ಸಿಸ್ ಇರಬೇಕು. ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಐ ವಾಂಟೆಡ್ ಟು ಶೇರ್. ಸೊ ಕಮಿಂಗ್ ಟು ದ ಮೇನ್ ಥಿಂಗ್, ಎಥಿಕ್ಸ್. ಸೊ ಇದ್ರ ಬಗ್ಗೆ ಲೈಕ್ ಫಸ್ಟ್ ನೋಡಿ, ಒನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಸಂಜೀವ್ ಅವರೇ, ನೀವು ಕನ್ನಡದಲ್ಲ ಬರೆಯೋದು ಕಂಪ್ಲೀಟ್? ಕನ್ನಡದಲ್ಲ ಬರೆಯೋದು, ಇಂಗ್ಲಿಷ್ಲ ಬರೆಯೋದು ಹೇಗೆ ನೀವು? ಓಕೆ ಓಕೆ ಫೈನ್ ದೆನ್. ಸೊ ನೋಡಿ, ನೋಡಿ ಕೇಳಿಸ್ಕೊಳ್ಳಿ, ಎಥಿಕ್ಸ್ ಅನ್ನೋದು ಏನಿದೆ ಅದನ್ನ ನೀವು ಕನ್ನಡದಲ್ಲೇ ಬರೀರಿ, ಇಂಗ್ಲಿಷಲ್ಲೇ ಬರೀರಿ. ಇಂಗ್ಲಿಷಲ್ಲಿ ಓದಬೇಕಾದದ್ದು ಅನಿವಾರ್ಯ. ಯಾಕೆ ಅಂದ್ರೆ ಕರೆಕ್ಟ್ ಕನ್ವರ್ಷನ್ಸೇ ಇಲ್ಲ. ಐ ರಿಪೀಟ್, ಕರೆಕ್ಟ್ ಕನ್ವರ್ಷನ್ಸೇ ಇಲ್ಲ. ಸೊ ಇಂಟಿಗ್ರಿಟಿ ಅನ್ನೋದಕ್ಕೆ ಕರೆಕ್ಟ್ ಆಗಿ ನಿಮ್ಗೆ ಕನ್ನಡದಲ್ಲೇ ಆಗ್ಲಿ ಹಿಂದಿಲೇ ಆಗ್ಲಿ ಕರೆಕ್ಟ್ ಕನ್ವರ್ಷನ್ಸ್ ಇಲ್ಲ, ವರ್ಡೇ ಗೊತ್ತಾಗಲ್ಲ. ಅದು ಒಂದು ಪಾಯಿಂಟ್. ಅದಕ್ಕಿಂತ ಮುಂಚೆ ಇನ್ನೊಂದೇನಂದ್ರೆ, ಈ ಎಥಿಕ್ಸ್ ಅನ್ನೋದು ಅಂಡ್ ಈವನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇವೆಲ್ಲ ಆರಿಜಿನ್ ಎಲ್ಲಿ? ವೆಸ್ಟರ್ನ್. ಸೊ ಆರಿಜಿನ್ ಈಸ್ ದೇರ್. ಇಲ್ಲಿ ಏನಂದ್ರೆ ನಾವು ಭಾಷಾಂತರ ಮಾಡ್ತಾ ಇದೀವಿ ಅಷ್ಟೇನೆ. ನಾನು ಅಂದ್ಕೊಂಡಿದ್ದೆ ಏನಂದ್ರೆ ಕನ್ನಡದಲ್ಲಿ ಓದಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ನಾನು ಟ್ರೈ ಮಾಡಿ ನೋಡಿದೆ, ತುಂಬಾ ಕಷ್ಟ. ಇಂಗ್ಲಿಷಲ್ಲಿ ಅರ್ಥ ಮಾಡ್ಕೊಳ್ಳೋದು ಈಸಿ, ಕನ್ನಡದ ಓದಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಇದೆ. ಸೊ ನಾನು ನೋಡಿರೋ ಟಾಪರ್ಸ್ ಸಹ, ಈವನ್ ದೋ ಇಫ್ ದೇ ಆರ್ ರೈಟಿಂಗ್ ಇನ್ ಓಕೆ ಈವನ್ ದೋ ಇಫ್ ದೇ ಆರ್ ರೈಟಿಂಗ್ ಓಕೆ there was a message. Okay. Even though if they are writing in ಕನ್ನಡ ಅಥವಾ ಹಿಂದಿ ಏನೇ ಇರಲಿ, ಅವರು ಇಂಗ್ಲಿಷ್ ಸಹ ಇದು ಮಾಡ್ತಾರೆ. ನಿಮ್ಮಲ್ಲಿ ಮೈನ್ಸ್ ಕ್ವಶನ್ ಅಥವಾ ಪ್ರಿಲಿಮ್ಸ್ ಕ್ವಶನ್ ಇಂಗ್ಲಿಷಲ್ಲಿ ಮತ್ತೆ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳೋ ಒಂದು ಸಾಮರ್ಥ್ಯ ಇರಬೇಕು. ಸೊ ಒಂದೇನಂದ್ರೆ, ಇದು ಮೆಟೀರಿಯಲ್ ಇರೋದು ಅಲ್ಲಿ, ಆರಿಜಿನ್ ಆಗಿದ್ದು ಅಲ್ಲಿ. ಮತ್ತೆ ಇನ್ನೊಂದೇನಂದ್ರೆ, UPSC ಅವರು ಕ್ವಶನ್ ಪೇಪರ್ನ ಯಾವತ್ತು ಕನ್ನಡದೇ ಆಗಲಿ ಹಿಂದಿಲೇ ಆಗಲಿ ಮಾಡಲ್ಲ. ಅವ್ರು ಮಾಡೋದು ಇಂಗ್ಲಿಷಲ್ಲಿ, ಆಮೇಲೆ ಅದನ್ನ ಕನ್ವರ್ಟ್ ಮಾಡ್ತಾರೆ. ಅಲ್ಲಿ ಏನಂದ್ರೆ, ಲೈಕ್ ದೇ ಆಲ್ಸೋ ಹ್ಯಾವ್ ಗಾಟ್ ಸರ್ಟೆನ್ ಲಿಮಿಟೇಷನ್.
ಯಾರೋ ಚೆನ್ನಾಗಿ ಕನ್ವರ್ಟ್ ಮಾಡ್ತಾರಲ್ಲ ಅವ್ರು ಕೊಡೋಕ್ಕಾಗಲ್ಲ, ಸೀಕ್ರೆಸಿ ಮೇಂಟೈನ್ ಮಾಡಬೇಕು. ಸೊ ಅವ್ರು ಯಾರಿಗೋ ಕೊಡ್ತಾರೆ, ಅವ್ರು ಯಾರಿಗೂ ಮಾಡೋಕ್ಕಾಗಲ್ಲ. ಸೇ ಫಾರ್ ಎಕ್ಸಾಂಪಲ್ ನೀವು ಇವಾಗ ಎಥಿಕ್ಸ್ ತೊಗೊಂಡ್ರೆ ಅದರಲ್ಲಿ ನಿಮಗೆ ಫಿಲಾಸಫಿದು ಇದೆ, ನಿಮಗೆ ಸೈಕಾಲಜಿದು ಇದೆ, ನಿಮ್ಮ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇದೆ. ಸೊ ಅದನ್ನ ಮಾಡಿಸ್ಬೇಕು ಅಂದ್ರೆ 3-4 ಜನ ಹತ್ರ ಮಾಡಿಸ್ಬೇಕು. ಸೊ ಮೆನಿ ಥಿಂಗ್ಸ್ ಲೈಕ್ ದ್ಯಾಟ್. ಸೊ ಒಂದು ಕ್ವಶನ್ ಪೇಪರ್, ಸಬ್ಜೆಕ್ಟ್ ಆ್ಯಂಡ್ ಆಲ್ ದ ಮೆಟೀರಿಯಲ್ ದೇ ಆರ್ ದೇರ್ ಇನ್ ಇಂಗ್ಲಿಷ್. ಸೊ ಹಾಗಾಗಿ ಅವನು ಓದಿದ್ರೆ ಉತ್ತಮ. ಒಂದು, ದಟ್ ಈಸ್ ಒನ್ ಪಾಯಿಂಟ್. ಸೆಕೆಂಡ್ ಈಸ್, ಈವನ್ ಇಫ್ ಯು ಆರ್ ರೈಟಿಂಗ್ ಇನ್ ಇಂಗ್ಲಿಷ್, ನಿಮಗೆ ಕನ್ನಡದಲ್ಲಿ ಅಥವಾ ಮದರ್ ಟಂಗಲ್ಲಿ ಇಂಟರ್ನಲೈಸ್ ಮಾಡ್ಕೊಳ್ಳೋದು ಕಡ್ಡಾಯ. ಸೊ ಐ ರಿಪೀಟ್, ನೀವು ಇಂಗ್ಲೀಷಲ್ಲಿ ಬರಿತಾ ಇದ್ರು ಸಹ ಕನ್ನಡದಲ್ಲಿರೋ ಸಿಲೆಬಸ್ನ ನಿಮ್ಮ ಮದರ್ ಟಂಗಲ್ಲಿ ಯಾವುದೇ ಆಗಿರ್ಬೋದು ಅದರಲ್ಲಿ ನೀವು ಕನ್ವರ್ಟ್ ಮಾಡ್ಕೊಂಡು ಓದಬೇಕು. ಇಲ್ಲಾಂದರೆ ಲೈಕ್ ಆ ಲಿಂಕಿಂಗ್, ಆ ಭಾವನೆಗಳು ನಿಮಗೆ ಬರಲ್ಲ ಅಷ್ಟು ಟು ಎ ಗ್ರೇಟರ್ ಎಕ್ಸ್ಟೆಂಟ್. ಸೊ ದ್ಯಾಟ್ ಈಸ್ ದ ಥಿಂಗ್. ಆ್ಯಂಡ್ ಹ್ಯಾವಿಂಗ್ ಸೆಡ್ ದಟ್, ಲೈಕ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ಕ್ಲಾಸ್. ಸೊ ಕಮಿಂಗ್ ಟು ಎಥಿಕ್ಸ್. ಸೊ ಇಲ್ಲಿ ಎಥಿಕ್ಸಲ್ಲಿ ಎಷ್ಟು ಜನ ಆಲ್ರೆಡಿ ಸಿಲೆಬಸ್ ಎಲ್ಲ ಮಾಸ್ಟ್ರಿ ಮಾಡ್ಕೊಂಡಿದ್ದಾರೆ? ಜಸ್ಟ್ ಸಿಲೆಬಸ್ ಎಲ್ಲ ನೋಡಿದ್ರಾ? ಎಲ್ಲ ಅಟ್ಲೀಸ್ಟ್ ಸಿಲೆಬಸ್ ಅಲ್ಲಿ ಏನಿದೆ ಅಂತ ಗೊತ್ತಾ? Sometimes it takes too time to understand, sir. Okay, how to overcome? Okay, I'll let you know. Don't worry. Okay, now, so nodi syllabus. First of all, the footprints of UPSC or KPSC. ಅಂದ್ರೆ ಸಿಲೆಬಸ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಇಷ್ಟೇ ಸೀಕ್ರೆಟ್, ಯಾವುದೇ ಟೀಚರೇ ಆಗಲಿ ಯಾರೇ ಆಗಲಿ. ಸೊ ಈ ಇದರಲ್ಲಿ ನೋಡಿ, ಫಸ್ಟ್ ದಿಸ್ ಐ ಕಾಲ್ ದ ಪ್ರಿಯಾಂಬಲ್, ದ ಮೋಸ್ಟ್ ಇಂಪಾರ್ಟೆಂಟ್. ಇದನ್ನ ಹೇಳ್ಬೇಕು ಅಂದ್ರೆ ಲೈಕ್ ಯು ಶುಡ್ ಹ್ಯಾವ್ ಫೇರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್. ಈ ಪೇಪರ್ ಒಂದು ವಿಶಿಷ್ಟವಾದ ಪೇಪರ್ when compared to all other papers. ಸೊ ಇದ್ರ ಬಗ್ಗೆ ಇಫ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಪಾರ್ಟ್, ಈ ಪಾರ್ಟ್ ಏನಾದ್ರು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ಆಲ್ಮೋಸ್ಟ್ 50% ಆಫ್ ದ ವರ್ಕ್ ಇಸ್ ಡನ್. ಆ್ಯಂಡ್ ದಿಸ್ ಈಸ್ ಮಿಸ್ಸಿಂಗ್ ಇನ್ ಯುವರ್ UPSC like KPSC paper. So you should be reading even if you are reading for Karnataka, right? ಓಕೆ, ಇದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಂದ್ಕೊಂತೀನಿ. ಹೌದು. ಸೊ ಸಿಲೆಬಸ್ಗೆ ಹೋಗೋಣ. ಸಿಲೆಬಸ್ಗೆ ಹೋಗೋದಾದ್ರೆ ದ ಸೇಮ್ ಥಿಂಗ್ ನೋಡಿ, ಲೈಕ್ ಇಫ್ ಅಟ್ ಆಲ್ ಇಫ್ ಯು ಹ್ಯಾವ್ ನಾಟ್ ಡನ್ ದ ಹೋಮ್ವರ್ಕ್, ಜಸ್ಟ್ ಎಕ್ಸಾಕ್ಟಾಗಿ 4 to 5 minutes ಅಷ್ಟೇ ಅಲರ್ಟ್ ಆಗಿರ್ರಿ. ದ ಹೋಲ್ ಸಿಲೆಬಸ್ ಐ ವಿಲ್ ಮೇಕ್ ಯು ಲೈಕ್ ಅಂಡರ್ಸ್ಟ್ಯಾಂಡ್ ಇನ್ ಅ ಬ್ರಾಡರ್ ವೇ, ಬರ್ಡ್ ಐ ವ್ಯೂ. ಎಥಿಕ್ಸ್ ಅಂಡ್ ಹ್ಯೂಮನ್ ಇಂಟರ್ಫರೆನ್ಸ್. ಸೊ ಈ ಇದರಲ್ಲಿ ಎಸೆನ್ಸ್, ಡಿಟರ್ಮಿನೆಂಟ್ಸ್, ಕಾನ್ಸಿಕ್ವೆನ್ಸಸ್ ಆಫ್ ಎಥಿಕ್ಸ್ ಇನ್ ಹ್ಯೂಮನ್ ಆಕ್ಷನ್ಸ್. ಹ್ಯೂಮನ್ ಆಕ್ಷನ್ ಅನ್ನೋದು ಇಂಪಾರ್ಟೆಂಟ್, ಅದನ್ನು ನೋಡ್ಕೋಬೇಕು. ಡೈಮೆನ್ಷನ್ಸ್ ಅಂಡ್ ಎಥಿಕ್ಸ್ ಇನ್ ಪಬ್ಲಿಕ್ ಅಂಡ್ ಪ್ರೈವೇಟ್ ರಿಲೇಷನ್ಸ್, ರೈಟ್? ಸೊ ಇದು ಎಥಿಕ್ಸ್ ಅಂದ್ರೆ ಏನು, ಅದರ ಎಸೆನ್ಸು, ಡಿಟರ್ಮಿನೆಂಟ್ಸು, ಡೈಮೆನ್ಷನ್ಸ್. ದಿಸ್ ಈಸ್ ಅಬೌಟ್ ಸಬ್ಜೆಕ್ಟ್, ಡಿಸ್ಕ್ರಿಪ್ಟಿವ್, ನಾರ್ಮ್ಯಾಟಿವ್, ಅದರಲ್ಲಿ ಯುಟಿಲಿಟೇರಿಯನ್ ಅದೆಲ್ಲ ಬರುತ್ತೆ. ನೆಕ್ಸ್ಟ್ ಬರೋದು ಹ್ಯೂಮನ್ ವ್ಯಾಲ್ಯೂಸ್. ಸೊ ಅದರಲ್ಲಿ ಮೇಜರ್ ಆಗಿ ಹೌ ಟು ಇನ್ಕಲ್ಕೇಟ್ ಹ್ಯೂಮನ್ ವ್ಯಾಲ್ಯೂಸ್ ಅಂಡ್ ಲೆಸನ್ಸ್ ಫ್ರಮ್ ಟೀಚರ್ಸ್, ಲೀಡರ್ಸ್. ಅದು ಸೊ ಜಸ್ಟ್ ಇಂಟರ್ನಲೈಸ್ ದಿಸ್ ಒನ್, ಪ್ಲೀಸ್ ಲರ್ನ್ ಹಿಯರ್ ಅಂಡ್ ನೌ. ಇದು ಫಸ್ಟ್ ಚಾಪ್ಟರ್, ಸ್ಮಾಲ್ ಚಾಪ್ಟರ್. ಸೊ ಇದರಲ್ಲಿ ಪ್ಲೀಸ್ ಲರ್ನ್ ಹಿಯರ್ ಅಂಡ್ ನೌ. ಈ ಚಾಪ್ಟರ್ ನೋಡಿ 5 ಇರೋದು, ಗಟ್ ಮಾಡ್ಬಿಡ್ಬೇಕು ಅದನ್ನ. ಎಸೆನ್ಸ್, ಡಿಟರ್ಮಿನೆಂಟ್, ಕಾನ್ಸಿಕ್ವೆನ್ಸಸ್ ಆಫ್ ಎಥಿಕ್ಸ್ ಇನ್ ಹ್ಯೂಮನ್ ಆಕ್ಷನ್ಸ್, ಡೈಮೆನ್ಷನ್ಸ್ ಆಫ್ ಎಥಿಕ್ಸ್, ಎಥಿಕ್ಸ್ ಇನ್ ಪ್ರೈವೇಟ್ ಅಂಡ್ ಪಬ್ಲಿಕ್ ರಿಲೇಷನ್ಸ್, ಹ್ಯೂಮನ್ ವ್ಯಾಲ್ಯೂಸ್, ಅದರಲ್ಲಿ ಟೀಚಿಂಗ್ಸ್ ಅಂಡ್ ಆಲ್ಸೋ ಇನ್ಕಲ್ಕೇಟಿಂಗ್, ಇಷ್ಟೇ ಬರೋದು. ಓಕೆ, ಡನ್ ವಿತ್. ಸೊ ನೋಡಿ ಇದರಲ್ಲಿ ಕ್ವಶನ್ಸ್ ಹೇಗೆ ಬರುತ್ತೆ ಅಂತ ನೋಡಿ. ನಾನು ಈ ಫಸ್ಟ್ ಚಾಪ್ಟರ್ ಮಾಡಿದ್ದೀನಿ. ಇದರಲ್ಲಿ ಏನಂದ್ರೆ 2 ಕ್ವಶನ್ ಬಂದಿದೆ. ಫಸ್ಟ್ ಇದರಿಂದ ಪ್ರೈವೇಟ್ ಅಂಡ್ ಪಬ್ಲಿಕ್ ರಿಲೇಷನ್ ಇಂಡೈರೆಕ್ಟ್ಲಿ 2 ಕ್ವಶನ್ಸ್ ಬಂದಿದೆ, ನಾಟ್ ಡೈರೆಕ್ಟ್ಲಿ ಲೈಕ್ ಎಂಬೆಡೆಡ್ ಇನ್ ಅದರ್ ಕ್ವಶನ್ಸ್. ಸೊ ಲೈಕ್ ಇಫ್ ಐ ಕ್ಲಿಕ್ ದಿಸ್ ಒನ್, ಒಂದು ನಿಮಿಷ, ಇಟ್ ಇಸ್ ಟೇಕಿಂಗ್ ಟೈಮ್. ಓಕೆ ನೋಡಿ, ಇಲ್ಲಿದೆ ಡೈರೆಕ್ಟ್ ಆಗಿ ಎಕ್ಸ್ಪ್ಲೇನ್ ದ ಡಿಟರ್ಮಿನೆಂಟ್ಸ್ ಅಂಡ್ ಕಾನ್ಸಿಕ್ವೆನ್ಸಸ್ ಆಫ್ ಎಥಿಕ್ಸ್ ಇನ್ ಹ್ಯೂಮನ್ ಆಕ್ಷನ್.
ಒಂದು ಕ್ವಶನ್. ದೆನ್ ಎಕ್ಸ್ಪ್ಲೈನ್ ದ ಎಸೆನ್ಸ್ ಆಫ್ ಎಥಿಕ್ಸ್ ಇನ್ ಪಬ್ಲಿಕ್ ಅಂಡ್ ಪ್ರೈವೇಟ್ ರಿಲೇಷನ್ಸ್. ನೋಡಿ ಇನ್ನೊಂದು ಕ್ವಶನ್. ಸೊ ನೋಡು ಇಲ್ಲಿ ಏನ್ ಹೆಡ್ಡಿಂಗ್ ಇದೆಯೋ ಅದನ್ನೇ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ. ಅಂದ್ರೆ ನೋಡಿ, ನೀವು ಇದ್ರ ಬಗ್ಗೆ ಜಸ್ಟ್ ಒಂದು ಶಾರ್ಟ್ ನೋಟ್ ಇದ್ರೆ ಸಾಕು, ಈ ತರದ ಕ್ವಶನ್ ಆನ್ಸರ್ ಮಾಡ್ಬೋದು. ಅದನ್ನ ಗಟ್ಟಿ ಹೊಡೆದು ಬಿಡಬೇಕು, ಅಂದ್ರೆ ಡೈರೆಕ್ಟ್ ಆಗಿದೆ. ಸೊ ವಿತ್ ರೆಸ್ಪೆಕ್ಟ್ ಟು ಡೈಮೆನ್ಷನ್ಸ್ ಇಲ್ಲ, ವಿತ್ ರೆಸ್ಪೆಕ್ಟ್ ಟು ಪ್ರೈವೇಟ್ ಅಂಡ್ ಪಬ್ಲಿಕ್ ರಿಲೇಷನ್ಸ್, ಇನ್ ಅದರ್ ಕ್ವಶನ್ಸ್ ಯು ಹ್ಯಾವ್ ಗಾಟ್. ಸೊ ಇದು ಈ ಇದರಲ್ಲಿ. ದೆನ್ ಕಮಿಂಗ್ ಬ್ಯಾಕ್ ಟು ಅವರ್ ಸಿಲೆಬಸ್. ಸೆಕೆಂಡ್ ನೋಡಿ, ಆಟಿಟ್ಯೂಡ್. ಇದು ತುಂಬಾ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿರೋದು. ಇನ್ಫ್ಯಾಕ್ಟ್ ವೆರಿ ಇಂಪಾರ್ಟೆಂಟ್, ಬಿಕಾಸ್ ಇಲ್ಲಿ ನೋಡಿ, ದ ಕ್ವಶನ್ಸ್ ವಿಲ್ ಟೆಸ್ಟ್ ದ ಕ್ಯಾಂಡಿಡೇಟ್ಸ್ ಆಟಿಟ್ಯೂಡ್. ಆಟಿಟ್ಯೂಡ್ ಟೆಸ್ಟ್ ಮಾಡ್ತಿದ್ದಾರೆ, ಹಾಗಾಗಿ ನೀವು ಏನ್ ಮಾಡಬೇಕು ಅನ್ನೋದು ನಾನು ಆಮೇಲೆ ಹೇಳ್ತೀನಿ. ಇದರಲ್ಲಿ ಸಿಂಪಲ್ ಲೈಕ್ ಕಂಟೆಂಟ್, ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ಸ್. ಆಟಿಟ್ಯೂಡ್ ನಿಮ್ಮ ಬಿಹೇವಿಯರ್ ಮತ್ತೆ ಥಾಟ್ ಪ್ರೋಸೆಸ್ ನ ಹೇಗೆ ಎಫೆಕ್ಟ್ ಮಾಡುತ್ತೆ, ಮತ್ತೆ ಬಿಹೇವಿಯರ್ ಮತ್ತೆ ಥಾಟ್ ಪ್ರೋಸೆಸ್ ಆಟಿಟ್ಯೂಡ್ ನ ಹೇಗೆ ಎಫೆಕ್ಟ್ ಮಾಡುತ್ತೆ. ಮಾರಲ್ ಅಂಡ್ ಪೊಲಿಟಿಕಲ್ ಆಟಿಟ್ಯೂಡ್, ಸೋಷಿಯಲ್ ಇನ್ಫ್ಲೂಯೆನ್ಸ್ ಅಂಡ್ ಪರ್ಸುಯೇಷನ್. ಸೊಸೈಟಿ ಹೇಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಮತ್ತೆ ನಿಮ್ನ ಹೇಗೆ ಪರ್ಸ್ಯೂಡ್ ಮಾಡ್ಬೋದು, ಇಷ್ಟೇ ನೋಡಿ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ದ ಫೋರ್ತ್ ಒನ್, ಸೋಷಿಯಲ್ ಇನ್ಫ್ಲೂಯೆನ್ಸ್ ಅಂಡ್ ಪರ್ಸುಯೇಷನ್. ತುಂಬಾ ಕ್ವಶನ್ಸ್ ಬಂದಿದೆ. ಓಕೆ, ಸೊ ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ದಿಸ್. ನಿಮಗೆ ಲೈಕ್ KS ಅಲ್ಲಿ ತಗೊಂಡ್ರೆ ಇದೇ ಒಂದು ಇಂಟಿಗ್ರಿಟಿ ಅಂತ ಮಾಡ್ಬಿಟ್ಟು ಇದರಲ್ಲಿ 80 ಮಾರ್ಕ್ಸ್ ಬರ್ತಾ ಇದೆ ಇಷ್ಟು. ಸೊ ಇದನ್ನ ಕಂಪ್ಲೀಟ್ ಆಗಿ ಗಟ್ ಮಾಡ್ಬಿಡ್ಬೇಕು. ಸೊ ಆಪ್ಟಿಟ್ಯೂಡ್ ಅಂಡ್ ಫೌಂಡೇಶನ್ ವ್ಯಾಲ್ಯೂಸ್ ಫಾರ್ ಸಿವಿಲ್ ಸರ್ವಿಸ್, ಇಂಟಿಗ್ರಿಟಿ, ಇಂಪಾರ್ಶಿಯಾಲಿಟಿ, ನಾನ್ ಪಾರ್ಟಿಸನ್ಶಿಪ್, ಆಬ್ಜೆಕ್ಟಿವಿಟಿ, ಡೆಡಿಕೇಶನ್ ಟು ಪಬ್ಲಿಕ್ ಸರ್ವಿಸ್, ಎಂಪತಿ, ಟಾಲರೆನ್ಸ್, ಕಂಪ್ಯಾಷನ್. ಸೊ ಇಲ್ಲೇ ಗಟ್ ಮಾಡಿ. ಒಂದ್ ನಿಮಿಷ ತಗೊಳ್ಳಿ, ಜಸ್ಟ್ ಇಂಟರ್ನಲೈಸ್. ನಾನು ಈಗ ಹೇಳಿದ್ನಲ್ಲ ಆ ತರ ನೀವು ಹೇಳೋ ತರ ಆಗ್ಬೇಕು. ಓಕೆ, ಡನ್. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ನೆಕ್ಸ್ಟ್ ಎಮೋಷನಲ್ ಇಂಟೆಲಿಜೆನ್ಸ್. ತುಂಬಾ ಲೈಕ್ ಸಿಂಪಲ್ ಇದೆ. ಇದರಿಂದ ಲೈಕ್ ಎವ್ರಿ ಇಯರ್ ಯು ಆರ್ ಗೆಟಿಂಗ್ ಒನ್ ಕ್ವಶನ್. ಎಮೋಷನಲ್ ಇಂಟೆಲಿಜೆನ್ಸ್ ಕಾನ್ಸೆಪ್ಟ್ಸ್ and utilities and application in administration and governance. So I repeat, emotional intelligence concepts, utilities and application in governance. ಎರಡು ಕಾನ್ಸೆಪ್ಟ್ ಇದೆ ಅಷ್ಟೇ. ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಹೋದ್ರೆ ಹೇಗಿರುತ್ತೆ ಅಂತ ಡೈರೆಕ್ಟ್ ಆಗಿ ಹೋಗ್ತೀನಿ. ನೋಡಿ, ಎಮೋಷನಲ್ ಇಂಟೆಲಿಜೆನ್ಸ್ ಕಾನ್ಸೆಪ್ಟ್ಸ್ ಏನ್ ಕೇಳಿದ್ದಾರೆ. ವಾಟ್ ಈಸ್ ಎಮೋಷನಲ್ ಇಂಟೆಲಿಜೆನ್ಸ್, ಎಕ್ಸ್ಪ್ಲೈನ್ ದ ಮೇಜರ್ ಕಾಂಪೋನೆಂಟ್ಸ್. ಇದನ್ನ ಬಿಟ್ಟರೆ ಯಾವ್ದು ಕ್ವಶನ್ ಇಲ್ಲ. ನೆಕ್ಸ್ಟ್ ಎಮೋಷನಲ್ ಇಂಟೆಲಿಜೆನ್ಸ್ ಯುಟಿಲಿಟಿ ಅಂಡ್ ಅಪ್ಲಿಕೇಶನ್. ಇದರಲ್ಲಿ ನೋಡಿ, what is emotional intelligence? Same question again. Explain the utilities and application of emotional intelligence in administration and governance. ನೋಡಿ, ಸೇಮ್ ಹೇಗಿದೆಯೋ ಅದನ್ನೇ ಇದು ಮಾಡ್ತಾ ಇದ್ದೀನಿ. ನೀವು ಅಕಾರ್ಡಿಂಗ್ ಟು ಸಿಲೆಬಸ್ ಒಂದೊಂದು ಪೇಜ್ ನೋಟ್ಸ್ ಇದ್ರೆ ಈ ಕ್ವಶನ್ ಬರಿಬೋದೋ ಇಲ್ವೋ ನೀವೇ ಹೇಳಿ. ಸೊ ನಿಮ್ಗೆ ನೋಟ್ಸ್ ಆಲ್ರೆಡಿ ಇದ್ರೆ ಅದು ಹೇಗಾಗುತ್ತೆ ಅಂದ್ರೆ, ನೀವು ಆಲ್ರೆಡಿ ಪ್ರಿಪೇರ್ ಆಗಿರೋ ಕ್ವಶನ್ ಅಲ್ಲಿ ಜಸ್ಟ್ ಬರ್ತಾ ಇರೋದು ಅಷ್ಟೇನೆ. ಸೊ ಡೈರೆಕ್ಟ್ ಆಗಿ ಕ್ವಶನ್ಸ್ ಇದೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಮಾರಲ್ ಥಿಂಕರ್ಸ್ ಅಂಡ್ ಫಿಲಾಸಫರ್ಸ್. ನೋಡಿ, ಇದು ಒಂದು ತುಂಬಾ ಬ್ರಾಡೆಸ್ಟ್ ಒನ್. ಇದರಲ್ಲಿ ಇನ್ಫ್ಯಾಕ್ಟ್ ಏನಂದ್ರೆ, ಈವನ್ ಇನ್ UPSC ದೇ ಹ್ಯಾವ್ ಆಸ್ಕ್ಡ್ ಅಬೌಟ್ 3 ಓನ್ಲಿ. ಸೊ ಜಾನ್ ರಾಲ್ಸ್ ಅಂಡ್ ಬೆಂಥಮ್ ಬಗ್ಗೆ ಲೈಕ್ ಇಂಡೈರೆಕ್ಟ್ ಆಗಿ ಕೇಳಿದ್ದಾರೆ. ಕಾಂಟ್, ಇವ್ರನ್ನ ಬಿಟ್ರೆ ನಾರ್ಮಲ್ ಲೈಕ್ ಸಾಕ್ರೆಟಿಸ್, ಇವ್ರು 3 ಜನ ಬಿಟ್ರೆ UPSC ಸಹ ಡೈರೆಕ್ಟ್ ಆಗಿ ಕೇಳಿಲ್ಲ. ಮತ್ತೆ ಅದರ್ ದ್ಯಾನ್ ದಿಸ್, ಇಫ್ ಅಟ್ ಆಲ್ ಇಫ್ ದೇ ಆರ್ ಆಸ್ಕಿಂಗ್, ದೇ ಆರ್ ಗಿವಿಂಗ್ ಕೋಟ್ಸ್. ಸೊ ಹೀಗಾಗಿ ನೋಡಿ, ಇದನ್ನ ನೀವು ಜಾಸ್ತಿ ತಲೆ ಕೆಡ್ಸ್ಕೊಂಡಿಲ್ಲ ಅಂದ್ರೆ UPSC ಅಥವಾ KPSC ಸಿಲೆಬಸ್ ತುಂಬಾ ಈಸಿಯಾಗಿ ಮುಗಿಸ್ಬೋದು. ಸೊ ಇದರಲ್ಲಿ ನನ್ನ ಇದೇನಂದ್ರೆ, ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋಕೆ ಅವಶ್ಯಕತೆ ಇಲ್ಲ, ಒಂದು 5-10 ಜನ ನೋಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಈಸ್ ದಿಸ್ ಒನ್. ಓಕೆ, ಸಿವಿಲ್ ಸರ್ವಿಸ್ ವ್ಯಾಲ್ಯೂಸ್, ಆರ್ ಯು ಕ್ಯಾನ್ ಜಸ್ಟ್ ಟೇಕ್ ದಿಸ್ ಎಥಿಕ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸೊ ಇದರಲ್ಲಿ ethical concerns and dilemmas, laws, rules and regulation conscious as the source of ethical guidance, accountability, ethical governance, strengthening of ethical and moral values, ethical issues in international relations and funding, corporate governance. So these are related to ethics in public administration. ಹಾಗೆ probity in governance. Probity in governance, concept of public service, philosophical basis of governance and probity, information sharing, transparency in governance, right to information, code of ethics, code of conduct, charter, citizens charter, work culture, quality of service delivery, utilization of public funds, challenges of corruption. So ಇದೇನಂದ್ರೆ probity of corruption, ಇದರಲ್ಲಿ ಇದೆಲ್ಲ ಇದೆಯಲ್ಲ, when you follow all these things, we say that there is probity in governance. ಓಕೆ, ಸೊ ಇನ್ನೊಂದು ಲೈಕ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾನು ಹೇಳೋದನ್ನ ಮರ್ತೆ.
ಏನಂದ್ರೆ, ಡೋಂಟ್ ರೆಫರ್ ಟು ಆರ್ ಡೋಂಟ್ ಇಂಟರ್ನಲೈಸ್ KAS ಸಿಲೆಬಸ್. ಸೊ ಐ ರಿಪೀಟ್, KAS ಸಿಲೆಬಸ್ನ ದಯವಿಟ್ಟು KAS ಸಿಲೆಬಸ್ನ ದಯವಿಟ್ಟು ನೀವು ರೆಫರ್ ಮಾಡಬೇಡಿ, ಅಟ್ಲೀಸ್ಟ್ ಇನ್ ದ ಬಿಗಿನಿಂಗ್. ಏನಕಂದ್ರೆ ನಂಬರ್ 1, 100% ಸೇಮ್ ಆಸ್ UPSC, 100%. ಬಟ್ ಎವ್ರಿ ಪೇಪರ್ ಹ್ಯಾಸ್ 3 ಥಿಂಗ್ಸ್, 3 ಕಾಂಪೊನೆಂಟ್ಸ್. ಆ ಥರ ಅವರು ಡಿವೈಡ್ ಮಾಡಕ್ ಹೋಗಿ ಅದನ್ನ ತುಂಬಾ ಕನ್ಫ್ಯೂಸಿಂಗ್ ಆಗಿ ಮಾಡಿದ್ದಾರೆ. ಸೊ ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಆಪ್ಟಿಟ್ಯೂಡ್ ಅಂತ 3 ಭಾಗ ಮಾಡಿ ಎಷ್ಟು ಕನ್ಫ್ಯೂಸ್ ಮಾಡಿದ್ದಾರೆ ಅಂದ್ರೆ, ಆಪ್ಟಿಟ್ಯೂಡ್ ಕೆಳಗಡೆ ಆಲ್ಮೋಸ್ಟ್ ಆಪ್ಟಿಟ್ಯೂಡ್ ಬರದೇ ಇಲ್ಲ, ಆಟಿಟ್ಯೂಡ್ ಕೊಟ್ಟಿದ್ದಾರೆ. ಎಮೋಷನಲ್ ಆ ಥರ ತುಂಬಾ ತಪ್ಪಾಗಿದೆ. ಸೊ ಐ ರಿಪೀಟ್, if you are preparing for KPSC, to begin with, please don't refer KPSC syllabus. ಏನಕ್ಕೆ ಅಂದ್ರೆ ಸೇಮ್ UPSC ತರನೇ ಇದೆ, ಲೈಕ್ ನಥಿಂಗ್, ಒಂದು ವರ್ಡ್ ಸಹ ಬಿಟ್ಟಿಲ್ಲ. ನಾನು ನಿಮ್ಗೆ ಈಗ ತೋರಿಸ್ತೀನಿ ಅದನ್ನ. ಮತ್ತೆ ಅದನ್ನ ಒಂದು ಏನೋ ಭಾಗ ಮಾಡಕ್ ಹೋಗಿ, ರಿಅರೇಂಜ್ ಮಾಡಕ್ ಹೋಗಿ ತುಂಬಾ ಕನ್ಫ್ಯೂಸಿಂಗ್ ಮಾಡ್ಬಿಟ್ಟಿದ್ದಾರೆ. ನೋಡಿ, ನೀವು ಜಸ್ಟ್ ಈ ನೋಡಿ, ಲೈಕ್ ಐ ವಿಲ್ ಟೇಕ್ ಅಪ್ ದ PPTs, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಸ್ಟಿಲ್ ಬೆಟರ್. ಓಕೆ, ಸೊ ಇದನ್ನ ಕಂಪ್ಯಾರಿಸನ್ ನೋಡಿ ಹೇಗಿದೆ ಅಂತ. ಸಿಂಪಲ್ ಆಗಿ ನೋಡಿ, ಸೇಮ್ ಕಲರ್ ಅಲ್ಲಿ ಎಥಿಕ್ಸ್ ಅಂಡ್ ಹ್ಯೂಮನ್ ಇನ್ಫ್ಲುಯೆನ್ಸ್ ಇಲ್ಲಿವರೆಗೂ ಇಲ್ಲಿದೆ. ಆಮೇಲೆ ಸೇಮ್ ಯೆಲ್ಲೋ ಕಲರ್ ನೋಡಿ, ಹ್ಯೂಮನ್ ವ್ಯಾಲ್ಯೂಸ್ ಇಲ್ಲಿ ಕೊಟ್ಟಿದ್ದಾರೆ. ಸೇಮ್, ಏನು ಚೇಂಜ್ ಇಲ್ಲ. ನೆಕ್ಸ್ಟ್ ಆಟಿಟ್ಯೂಡ್, ಸೊ ಸೇಮ್ ಕಲರ್ ಎಲ್ಲಿದೆ, ಆಟಿಟ್ಯೂಡ್ ಸೇಮ್ ನೋಡಿ, ಪರ್ಸುಯೇಷನ್ ವರ್ಗು A to Z ಹಂಗೆ ಇದೆ. ದೆನ್ ಆಪ್ಟಿಟ್ಯೂಡ್ ಅಂಡ್ ಫೌಂಡೇಶನಲ್ ವ್ಯಾಲ್ಯೂಸ್, ಅದನ್ನ ಇಂಟಿಗ್ರಿಟಿ ಅಂತ ಸೆಕ್ಷನ್ ಮಾಡಿ A to Z ಈವನ್ ವರ್ಡ್ ಬೈ ವರ್ಡ್ ಹಾಗೆ ಇಕ್ಕಿದ್ದಾರೆ. ನೆಕ್ಸ್ಟ್ ಈಸ್ ಎಮೋಷನಲ್ ಇಂಟೆಲಿಜೆನ್ಸ್, ಸೇಮ್ ಹಿಯರ್ ಟು ಎಮೋಷನಲ್ ಇಂಟೆಲಿಜೆನ್ಸ್, ಅಪ್ಲಿಕೇಶನ್ಸ್ ಅಂಡ್ ಡ್ಯೂಟೀಸ್ ಇನ್ ಅಡ್ಮಿನಿಸ್ಟ್ರೇಷನ್, ಏನು ಚೇಂಜ್ ಇಲ್ಲ. ದೆನ್ ಯು ಹ್ಯಾವ್ ಗಾಟ್ ಮಾರಲ್ ಥಿಂಕರ್ಸ್ ಅಂಡ್ ಫಿಲಾಸಫರ್ಸ್, ಇಲ್ಲೂ ಸಹ ಅದೇ ಇದೆ. ದೆನ್ ಸಿವಿಲ್ ಸರ್ವಿಸ್ ವ್ಯಾಲ್ಯೂಸ್ ಅಂಡ್ ಎಥಿಕ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ನೋಡಿ, ಇದನ್ನ 2 ಭಾಗದಲ್ಲಿ ಕೊಟ್ಟಿದ್ದಾರೆ. ಇಲ್ಲೊಂದ್ಸತಿ ಕೊಟ್ಟಿದ್ದಾರೆ, ಮತ್ತೆ ಅಕೌಂಟಬಿಲಿಟಿ ಅಂಡ್ ಎಥಿಕಲ್ ಗವರ್ನೆನ್ಸ್. ಈ ಇದರಲ್ಲಿ ನೋಡಿ, ಇಲ್ಲಿಂದ ಅಕೌಂಟಬಿಲಿಟಿ ಅಂಡ್ ಎಥಿಕಲ್ ಗವರ್ನೆನ್ಸ್, ಇಲ್ಲಿಂದ ಪ್ರಾಬಿಟಿ ಇನ್ ಗವರ್ನೆನ್ಸ್, ಅದು ಸಹ ಸೇಮ್ A to Z ಹೇಗಿದೆಯೋ ಅದನ್ನ ಹಾಗೆ ಕೊಟ್ಟಿದ್ದಾರೆ. ಇಲ್ಲಿ ಏನು ಚೇಂಜ್ ಮಾಡಿಲ್ಲ. ಆದ್ರೆ ನೋಡಿ ಎಷ್ಟು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ, ಎಥಿಕ್ಸ್ ಅಲ್ಲಿ ಇದಿಷ್ಟನ್ನು ಕೊಟ್ಟಿದ್ದಾರೆ, ಅದಕ್ಕೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅದನ್ನ ಹಾಕಿದ್ದಾರೆ, ಮತ್ತೆ ವಿತ್ ರೆಸ್ಪೆಕ್ಟ್ ಟು ಲೈಕ್ ಪ್ರಾಬಿಟಿ ಇನ್ ಗವರ್ನೆನ್ಸ್ ಹಾಕಿದ್ದಾರೆ, ಹ್ಯೂಮನ್ ವ್ಯಾಲ್ಯೂಸ್ ಇದು ಆಗಿದೆ. ಇಂಟಿಗ್ರಿಟಿಲಿ ಇದೆಲ್ಲನೂ ಇಂಟಿಗ್ರಿಟಿ, ಲೈಕ್ ಫಾಲೋಯಿಂಗ್ ದೀಸ್ ಥಿಂಗ್ಸ್ ಲೀಡ್ಸ್ ಟು ಇಂಟಿಗ್ರಿಟಿ. ಆದ್ರೆ ಇದು ಸಿವಿಲ್ ಸರ್ವಿಸ್ ವ್ಯಾಲ್ಯೂಸ್. ನಾನು ಏಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಟೈಟಲ್ ಮೇಲೆ, ಡಿವಿಷನ್ ಮೇಲೆ ಹೋದ್ರೆ KPSC ಸಿಲೆಬಸ್ ಇಟ್ಕೊಂಡು ನೀವು ತುಂಬಾ ಕನ್ಫ್ಯೂಸ್ ಆಗ್ತೀರಾ. ನೋಡಿ, ಆಪ್ಟಿಟ್ಯೂಡ್ ಅಂತ ಕೊಟ್ಟಿದ್ದಾರೆ. ಅದು ಎಂತ ಬ್ಲೇಟೆಂಟ್ ಅಂದ್ರೆ, ಇಲ್ಲಿ ಆಪ್ಟಿಟ್ಯೂಡ್ ಅಂಡ್ ಫೌಂಡೇಶನ್ ವ್ಯಾಲ್ಯೂ ಈವನ್ ಅಲ್ಲೂ ಸ್ಪೆಲ್ಲಿಂಗ್ ಲೈಕ್ ತುಂಬಾ ಲೈಕ್ ದೊಡ್ಡ ಮಿಸ್ಟೇಕ್ ಆಗಿದೆ ನೋಡಿ. ಆಪ್ಟಿಟ್ಯೂಡ್ ಅಂಡ್ ಫೌಂಡೇಶನ್ ವ್ಯಾಲ್ಯೂಸ್ ಇಲ್ಲಿ ಏನಂದ್ರೆ, ಆಕ್ಚುಲಿ ಐ ಥಾಟ್ ಈ ಹ್ಯಾಸ್ ಥಾಟ್ ಆಫ್ ಮೇಕಿಂಗ್ ದಿಸ್ ಆಸ್ ಆಟಿಟ್ಯೂಡ್ ಆಸ್ ಇಟ್ ಈಸ್ ನಾನು ತಗೊಂಡಿರೋದು. ಸೊ ಆಪ್ಟಿಟ್ಯೂಡ್ ಅಂದ್ರೆ ಲೈಕ್ ಇನ್ಬಾರ್ನ್ ಕ್ಯಾರೆಕ್ಟರ್, ಅದ್ರ ಕೆಳಗಡೆ ಆಟಿಟ್ಯೂಡ್ ಹೇಗಿರುತ್ತೆ? ಆಟಿಟ್ಯೂಡ್ ಈಸ್ ಡಿಪೆಂಡೆಂಟ್ ಆನ್ ವ್ಯಾಲ್ಯೂಸ್ ಅಂಡ್ ಎಥಿಕ್ಸ್. ಸೊ ಲೈಕ್ ವೈ ಆಮ್ ಸೇಯಿಂಗ್ ಈಸ್, ಈ ತರ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಹೋದ್ರೆ ನೀವು ಕನ್ಫ್ಯೂಸ್ ಆಗೋಗ್ತೀರಾ. ಮತ್ತೆ ಕನ್ನಡದಲ್ಲಿ ಸಹ ನಾನು ಕೊಟ್ಟಿದ್ದೀನಿ, ನೀವು ದಯವಿಟ್ಟು ಓದ್ಕೊಳ್ಳಿ. ಸೊ ಈ ಇದ್ರಲ್ಲಿ ಏನಂದ್ರೆ ನೋಡಿ, ಇಷ್ಟನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ಫಸ್ಟ್ ಟು ಬಿಗಿನ್ ವಿತ್ ಇದೆಲ್ಲ ತಲೆ ಕೆಡ್ಸ್ಕೋಬೇಡಿ. ಜಸ್ಟ್ ಎಥಿಕ್ಸ್ ಅಂಡ್ ಹ್ಯೂಮನ್ ಇಂಟರ್ಫರೆನ್ಸ್, ಎಥಿಕ್ಸ್ ಮತ್ತೆ ವ್ಯಾಲ್ಯೂಸ್ ಏನು. ಸೆಕೆಂಡ್ ಇಸ್ ಆಟಿಟ್ಯೂಡ್, ದೆನ್ ಆಪ್ಟಿಟ್ಯೂಡ್ ಅಂಡ್ ಫೌಂಡೇಶನ್ ವ್ಯಾಲ್ಯೂಸ್ ಫಾರ್ ಸಿವಿಲ್ ಸರ್ವಿಸ್, ಎಮೋಷನಲ್ ಇಂಟೆಲಿಜೆನ್ಸ್, ಕಾಂಟ್ರಿಬ್ಯೂಷನ್ ಆಫ್ ಮಾರಲ್ ಥಿಂಕರ್ಸ್, ಎಥಿಕ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಮತ್ತೆ ಪ್ರಾಬಿಟಿ ಇನ್ ಗವರ್ನೆನ್ಸ್. ಇಷ್ಟನ್ನ ಒಂದು 7 ಕೀ ಪಾಯಿಂಟ್ಸ್ ಆಗಿ ಇದು ಮಾಡ್ಕೊಳ್ಳಿ. ಆಮೇಲೆ ಕೇಸ್ ಸ್ಟಡೀಸ್ ಇದೆ. ಸೊ KPSC ಒಂದೇ ಒಂದು ಕೇಸ್ ಸ್ಟಡಿ ಕೊಟ್ಟಿದ್ದಾರೆ, ಇನ್ನೊಂದು ಲೈಕ್ ಇಂಡೈರೆಕ್ಟ್ ಆಗಿ ಕೇಸ್ ಸ್ಟಡಿ ಕೊಟ್ಟಿದ್ದಾರೆ. ಬಟ್ ದೇರ್ ಆರ್ ಹೈ ಚಾನ್ಸಸ್ ದಟ್ ದೇ ಮೇ ಆಸ್ಕ್ ಕೇಸ್ ಸ್ಟಡೀಸ್. ಓಕೆ, ದ ಕಂಪ್ಯಾರಿಸನ್ ಪಾರ್ಟ್ ಇಸ್ ಹಿಯರ್. ಸೊ ಐ ಹ್ಯಾವ್ ಲೈಕ್ ಕನ್ವರ್ಟೆಡ್ ದ ಸೇಮ್ ಥಿಂಗ್. ನೀವು ಬೇಕಾದ್ರೆ ಇದನ್ನು ಓದ್ಕೋಬಹುದು. ಅದಾದ್ಮೇಲೆ ಲೈಕ್ ಆಸ್ ಎ ಸೆಡ್, ಲೈಕ್ ಈಚ್ ಟಾಪಿಕ್ ಯು ಶುಡ್ ಹ್ಯಾವ್ ದ ಮೀನಿಂಗ್ ಆಫ್ ಕನ್ನಡ ಅಂಡ್ ಇಂಗ್ಲಿಷ್ ಆಲ್ಸೋ, ಅದನ್ನು ಸಹ ಓದ್ಕೊಳ್ಳಿ. ಓಕೆ, ಸೊ ದಿಸ್ ಇಸ್ ಇಟ್. ಅಂಡ್ PYQs ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ಎಲ್ಲ ತೋರ್ಸಕ್ ಹೋದ್ರೆ ಸುಮ್ಮನೆ ಅದು ಏನಂದ್ರೆ, ಸುಮ್ಮನೆ ಲೈಕ್ ಐ ವಿಲ್ ಬಿ ಸೇಯಿಂಗ್ ದೋಸ್ ಥಿಂಗ್ಸ್, ಯು ವೋಂಟ್ ಇಂಟರ್ನಲೈಸ್. ಅವನ್ನ ಕೊಡ್ತೀನಿ, ನೀವು ಓದ್ಕೊ ಬನ್ನಿ. ಸೊ ವಾಟ್ ಇಸ್ ದ ಹೋಮ್ ವರ್ಕ್ ಫಾರ್ ಟುಮಾರೋ ಅಂದ್ರೆ,
ಈಗ ಸಿಲೆಬಸ್ ಏನಿದೆಯೋ ಅದನ್ನ ನೀವು ಗಟ್ ಮಾಡಬೇಕು. ನಂಬರ್ 1, KPSC ಸಿಲೆಬಸ್ನ ರೆಫರ್ ಮಾಡಬಾರ್ದು. ನೀವು UPSC ಸಿಲೆಬಸ್ನೇ ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಂಡು ಇದು ಮಾಡಬೇಕು. ಮತ್ತೆ ಇನ್ನೊಂದು, ನಾನು ಕನ್ನಡದಲ್ಲಿ ಯಾಕೆ ಮಾಡಲ್ಲ ಅಂತ ಇದ್ದೀನಿ ಅಂದ್ರೆ, ಒನ್ ಆಫ್ ದ ರೀಸನ್ ಈಸ್ ಲೈಕ್ ಸಮ್ ಸ್ಟೂಡೆಂಟ್ಸ್ ಶೇರ್ ದ ವಿಡಿಯೋಸ್ ಆಲ್ಸೋ. ಈಗ ನಾನು ಮಾತಾಡ್ತಾ ಇದ್ದೀನಲ್ಲ, ಆ ಥರ ಮಾಡೋದು ಕನ್ನಡದಲ್ಲ. ಇನ್ಫ್ಯಾಕ್ಟ್ ಕನ್ನಡದಲ್ಲಿ ಬರೆಯೋರಿಗೆ ಇದೊಂದು ತುಂಬಾ ಕಷ್ಟದ ವಿಷಯ. ಸೊ ಏನಂದ್ರೆ, ಈಗ ಹೇಗೆ ಅಂದ್ರೆ, ಲೈಕ್ ಐ ವಾಸ್ ಸೀಯಿಂಗ್ ಎ ವಿಡಿಯೋ. ಹೇಗೆ ಹೇಳ್ತಾರೆ ಅಂದ್ರೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್ ಮಧ್ಯ ಇರುವ ಡಿಫ್ರೆನ್ಸ್ ಏನಂದ್ರೆ, ಸೊ ಇದು ಕನ್ನಡದಲ್ಲಿ ಬೈಲಿಂಗ್ವಲ್. ಸೊ ಈ ತರ ಅಲ್ಲ, ಕನ್ನಡದಲ್ಲಿ ಲೈಕ್ ಸ್ಪಷ್ಟವಾಗಿ ಈಚ್ ಅಂಡ್ ಎವ್ರಿ ವರ್ಡ್ ಹೇಳಿ ಇದು ಮಾಡಬೇಕು. ಇಲ್ಲ ಅಂದ್ರೆ ಅದು ಇಂಗ್ಲಿಷ್ವರೆಗೂ ಅರ್ಥ ಆಗಲ್ಲ, ಮತ್ತೆ ಕನ್ನಡದವ್ರಿಗೂ ಅರ್ಥ ಆಗಲ್ಲ. ಸೊ ಹಾಗಾಗಿ ನಾನು ಇಂಗ್ಲಿಷಲ್ಲಿ ಮಾಡ್ತೀನಿ. ಮತ್ತೆ ಇನ್ನೊಂದು, ನೀವು ಕನ್ನಡದಲ್ಲಿ ಬರಿತಾ ಇದ್ರು ಸಹ ಇಂಗ್ಲಿಷಲ್ಲಿ ಕೇಳೋದು ಅನಿವಾರ್ಯ. ಇಲ್ಲ ಅಂದ್ರೆ ನಿಮ್ಗೆ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೋದೇ ಇಲ್ಲ. ಪದಗಳು ಆ ಥರ ಇರ್ತಾರೆ, ಅಕೌಂಟಬಿಲಿಟಿ ಆ ಥರದ್ದೆಲ್ಲನೂ ಲೈಕ್ ಜಸ್ಟ್ ಅನುವಾದ ಆಗಿದೆ ಅಷ್ಟೇನೇನೆ. ಓಕೆ, ದಿಸ್ ಇಸ್ ದ ಒನ್. ನಾವು ಲೈಕ್ ಆಸ್ ಐ ಮೇಡ್ ದಿಸ್ ಪಾಯಿಂಟ್ ಕ್ಲಿಯರ್. ನೋಡಿ, ನಿಮ್ಮ ಇರದೇನೆ 39 ಇದಿದೆ ಟಾಪಿಕ್ಸು. ನೀವು ಇನ್ನೂ ಲೈಕ್ ಇಫ್ ಯು ಗೋ ಆನ್ ಬ್ರೇಕಿಂಗ್ ಡೌನ್ ಎಸೆನ್ಸ್ ಆಫ್ ಎಥಿಕ್ಸ್, ಡಿಟರ್ಮಿನೆಂಟ್ಸ್ ಆಫ್ ಎಥಿಕ್ಸ್, ಕಾನ್ಸಿಕ್ವೆನ್ಸಸ್ ಆಫ್ ಎಥಿಕ್ಸ್. ಸೊ ಹಾಗೋದ್ರೆ 70 ಟಾಪಿಕ್ ಇದೆ ಅಷ್ಟೇನೆ. ಇವನ್ನ ಮಾಸ್ಟ್ರಿ ಮಾಡಿದ್ರೆ ಲೈಕ್ ಡೆಫಿನೆಟ್ಲಿ ವಿಲ್ ಗೆಟ್ ಹೈ ಮಾರ್ಕ್ಸ್. ಸೊ ದಿಸ್ ಈಸ್ ಒನ್ ಥಿಂಗ್. ದೆನ್ ಲೆಟ್ ಮೀ ಜಸ್ಟ್ ಸ್ಟಾರ್ಟ್ ದ ಸೆಷನ್ ವಿತ್ ರೆಸ್ಪೆಕ್ಟ್ ಟು ಎಥಿಕ್ಸ್, ಎ ವೆರಿ ವೆರಿ ಇಂಪಾರ್ಟೆಂಟ್ ಒನ್. ನಿಮ್ಮ ಅಪ್ರೋಚ್ ಹೇಗಿದೆ ಏನು ಅಂತ ಇದರಿಂದ ನೀವು ಇದು ಮಾಡ್ಕೊಳ್ಳಿ. So meanwhile, like please let me know if at all if you have got any doubt or anything like that. Let me share the slides for you meanwhile. So like I won't take much of your time. ಒಂದು ನಿಮಿಷ. Hope you're enjoying the session because ಏನಂದ್ರೆ ಈಗ ಇನ್ನೊಂದು ಹೊಸ ಟ್ರೆಂಡ್ ಆಗಿದೆ. The one of the thing is students, they have stopped live classes. They are watching in 1.5, 2x things like that. If at all if you wish, it's well and good, not a problem. ನೋಡಿ syllabus ಇದು, let me see one doubt. Okay, ಎಸ್ ಮೆಸೇಜ್. ನೋಡಿ, ಈ ತರ ಸಿಲೆಬಸ್ ಇದೆ. ಈ ತರ ಓದಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಈ ತರ ಓದ್ಬೇಕು ನೋಡಿ. ಎಥಿಕ್ಸ್ ಅಂಡ್ ಹ್ಯೂಮನ್ ಇಂಟರ್ಫರೆನ್ಸ್, ಇಲ್ಲಿ ಎಥಿಕ್ಸ್ ಮತ್ತೆ ಹ್ಯೂಮನ್ ವ್ಯಾಲ್ಯೂಸ್, ಆಟಿಟ್ಯೂಡ್, ಆಪ್ಟಿಟ್ಯೂಡ್, ಎಮೋಷನಲ್ ಇಂಟೆಲಿಜೆನ್ಸ್, ಮಾರಲ್ ಥಿಂಕರ್ಸ್, ಫಿಲಾಸಫರ್ಸ್, ಎಥಿಕ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಪ್ರಾಬಿಟಿ ಇನ್ ಗವರ್ನೆನ್ಸ್. ಸೊ ಇದನ್ನ ಇಂಟರ್ನಲೈಸ್ ಮಾಡ್ಕೊಳ್ಳಿ ದಯವಿಟ್ಟು. ದ ಹೋಲ್ ಸಿಲೆಬಸ್ ಇಸ್ ಬೇಸ್ಡ್ ಆನ್ ದಿಸ್ ಒನ್. ಫಸ್ಟ್ ಆಫ್ ಆಲ್ ಯು ಶುಡ್ ಇಂಟರ್ನಲೈಸ್ ದಿಸ್ ಕಾನ್ಸೆಪ್ಟ್. ಸೊ ದೆನ್ ಲೈಕ್ ವಾಟ್ ಆರ್ ದ ಕಾನ್ಸೆಪ್ಟ್ಸ್ ಯು ವಿಲ್ ಬಿ ಹ್ಯಾವಿಂಗ್. ಸೊ ಇದರಲ್ಲಿ ಎಲ್ಲ ರೆಡ್ ಅಲ್ಲಿ ಮಾರ್ಕ್ ಮಾಡಿದ್ನಲ್ಲ, ಆ ಎಲ್ಲ ಕಾನ್ಸೆಪ್ಟ್ ಬಗ್ಗೆ ಮೊದಲು ನಿಮ್ಗೆ ಕ್ಲಾರಿಟಿ ಇರಬೇಕು. ಅಂಟಿಲ್ ಅಂಡ್ ಅನ್ಲೆಸ್ ಯು ಹ್ಯಾವ್ ದಿಸ್, ಡೆಫಿನೆಟ್ಲಿ ಆಗಲ್ಲ. ಸೊ ಒಂದು ನೋಡಿ, ಕಾನ್ಸೆಪ್ಟ್ಸ್ ಏನಂದ್ರೆ, ಎಥಿಕ್ಸ್ ಅಂದ್ರೆ ಏನು, ಮೊರಾಲಿಟಿ, ವ್ಯಾಲ್ಯೂಸ್, ಆಟಿಟ್ಯೂಡ್, ಇಂಟಿಗ್ರಿಟಿ. ಸೊ ಈ 4 ಏನಿದೆ ಅಲ್ಲ, ಇದೆಲ್ಲ ಆಲ್ಮೋಸ್ಟ್ ಟು ಎ ಗ್ರೇಟರ್ ಎಕ್ಸ್ಟೆಂಟ್ ದೇ ಆರ್ ವೆರಿ ವೆರಿ ಇಂಟರ್ಲಿಂಕ್ಡ್ ಅಂಡ್ ದೇರ್ ಆರ್ ಮೆನಿ ಥಿಂಗ್ಸ್ ವಿಚ್ ಆರ್ ಕಾಮನ್ ಟು ಈಚ್ ಅದರ್. ವಿಲ್ ಲುಕ್ ಇನ್ ಟು ದಟ್. ಅಂಡ್ ಆಫ್ಟರ್ವರ್ಡ್ಸ್, ethics in action, it is integrity. When integrity is proved, it is probity. So we'll discuss those things. So all these things are those things which we learn as part of society, which are inculcated. You are what your values are. So just think about this. You are, ಇದರ ಅರ್ಥ ಏನು? You are what your values are. ಸೊ ಇದ್ರ ಅರ್ಥ ನೋಡಿ, ಕೇಳ್ಕೊಳ್ಳಿ. ಸಿಂಪಲ್ ಆಗಿ ಹೇಳ್ತೀನಿ.
ವ್ಯಾಲ್ಯೂಸ್ ಆರ್ ದೋಸ್ ವಿಚ್ ಡಿಫ್ರೆನ್ಶಿಯೇಟ್ ಯು ಫ್ರಮ್ ಅದರ್ಸ್. ನಿಮಗೆ ಮತ್ತೆ ನನಗೆ ಏನ್ ಡಿಫ್ರೆನ್ಸ್ ಇದೆ? ದ ಡಿಫ್ರೆನ್ಸ್ ಇಸ್ ವ್ಯಾಲ್ಯೂಸ್. ಅದರ್ ದ್ಯಾನ್ ದಿಸ್, ನನ್ನ ಮತ್ತೆ ನಿಮ್ಮಲ್ಲಿ ಏನಿದೆಯೋ ಅದು ಎಲ್ಲ ಪ್ರಾಣಿಲಿದೆ. ದೇ ಆಲ್ಸೋ ಈಟ್, ದೇ ಆಲ್ಸೋ ರಿಪ್ರೊಡ್ಯೂಸ್, ದೇ ಆಲ್ಸೋ ಡೂ ಎವ್ರಿಥಿಂಗ್. Values are those things which differentiate one individual from another. You are what your values, because these are the things which you have given to yourself. ನಿನ್ನ ಅಸ್ತಿತ್ವ ಏನು ಅಂದ್ರೆ ಮೌಲ್ಯಗಳು, ನಿನ್ನ ಮೌಲ್ಯಗಳು. Not only that, values are those which differentiate humans from animals. ಸೊ ಇದನ್ನ ಎಲಾಬ್ರೇಟ್ ಆಗಿ ನಾವು ಡಿಸ್ಕಸ್ ಮಾಡೋಣ when we take up values. ಸೊ ಇದು ಅರ್ಥ ಆಯ್ತಾ? ಕನ್ಫ್ಯೂಸ್ ಆಯ್ತಾ? ಸೊ ವ್ಯಾಲ್ಯೂಸ್ ಅನ್ನೋದೇನಿದೆ, those are very very important and fundamental for every society. You are different than me only with respect to values. All other things biologically ಏನೇನ್ ಬಂದಿದ್ಯೋ ಅದನ್ನ ವ್ಯಾಲ್ಯೂ ಆಗಿ ಕನ್ಸಿಡರ್ ಮಾಡಲ್ಲ. ಓಕೆ, ಸೊ ದಿಸ್ ಇಸ್ ದ ಒನ್ ಥಿಂಗ್. ದೆನ್ ಮೂವಿಂಗ್ ಫಾರ್ವರ್ಡ್. ಓಕೆ, ಸೊ ಆಪ್ಟಿಟ್ಯೂಡ್. ಸೊ ಆಪ್ಟಿಟ್ಯೂಡ್ is entirely different. Why? Anyone? Why aptitude is entirely different? Let me see, like, if you can answer. Why aptitude is entirely different from all the above? So if you don't understand, like, if at all, if you don't want to answer, if you just say like N or no, I just understand, I'll move forward. Why aptitude is said to be different from all the above? So just listen to me now. The reason being, aptitude is that which is innate. Very good. Inherent. Say for example, ಒಬ್ಬ ಹುಡುಗಂಗೆ like yeah, you think that he has got good like voice. So we say that he has got good aptitude for singing. ಕ್ರಿಕೆಟ್ ಆಡೋದೇನು? ಕ್ರಿಕೆಟ್ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾರೆ. ನಾನು ಆಲ್ಮೋಸ್ಟ್ ಯಾವಾಗಲೂ ಒಳ್ಳೆ ಬ್ಯಾಟ್ಸ್ಮನ್ ಆಗ್ಬೇಕು ಅಂತ ಟ್ರೈ ಮಾಡಿದೆ, ಆದ್ರೆ ನಾನು ಆಗಕ್ಕೆ ಆಗ್ಲಿಲ್ಲ. ಬಾಲ್ ಬರ್ತಾ ಇದ್ರೆ ಪಟ್ಟಂತ ಬೋರ್ಡ್, ಆದ್ರೆ ನಾನು ಯಾವತ್ತೂ ಬೋಲ್ ಮಾಡ್ಬೇಕು ಅಂದ್ಕೊಂಡಿರ್ಲಿಲ್ಲ. ಐ ವಾಸ್ ದ ಒನ್ ಆಫ್ ದ ಫಾಸ್ಟೆಸ್ಟ್ ಬೌಲರ್. ಇನ್ನು ನನ್ನ ಗ್ರಾಜುಯೇಷನ್ ಅಲ್ಲಿ ಲೈಕ್ ದೋಸ್ ಆರ್ ಪ್ಲೇಯಿಂಗ್, ಸೊ ಐ ಇವನ್ ಇಫ್ ದೇ ಡೋಂಟ್ ರಿಮೆಂಬರ್ ಮೈ ನೇಮ್, ದೇ ರಿಮೆಂಬರ್ ದಟ್ ಐ ವಾಸ್ ದ ಫಾಸ್ಟೆಸ್ಟ್ ಬೌಲರ್. ಸೊ ಇದ್ರಲ್ಲಿ ಏನಂದ್ರೆ, ಐ ಹ್ಯಾವ್ ಗಾಟ್ ದ ಆಪ್ಟಿಟ್ಯೂಡ್ ಫಾರ್ ಥ್ರೋಯಿಂಗ್ ದ ಬಾಲ್, ಬಟ್ ಐ ಡೋಂಟ್ ಹ್ಯಾವ್ ದ ಇನ್ನೇಟ್ ಎಬಿಲಿಟಿ, ದಟ್ ಈಸ್ ಹ್ಯಾಂಡ್ ಅಂಡ್ ಐ ಕೋಆರ್ಡಿನೇಷನ್. ಬಾಲ್ ಹಾಗೆ ಬರ್ತಾ ಇದ್ರೆ ಅದನ್ನ ನಾನು ಇಲ್ಲಿ ಹ್ಯಾಂಡ್ ಮತ್ತೆ ಐ ಕೋಆರ್ಡಿನೇಷನ್ ಸ್ವೀಪ್ ಮಾಡೋದು, ಅದು ನನ್ನಲ್ಲಿಲ್ಲ. ಸೊ ಇದು ಡಿಫ್ರೆಂಟ್. ಅಂಡ್ ದ ಅದರ್ ಥಿಂಗ್ ಈಸ್ ಎಮೋಷನಲ್ ಇಂಟೆಲಿಜೆನ್ಸ್. ಸೊ ಈ ಎಲ್ಲ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಕ್ಲಾರಿಟಿ ಇರಬೇಕು, ಅದು ಒಂದು. ನೆಕ್ಸ್ಟ್ ಏನಂದ್ರೆ ಗವರ್ನೆನ್ಸ್ ಪಾರ್ಟ್. ಈ ಗವರ್ನೆನ್ಸ್ ಪಾರ್ಟ್ ಅಲ್ಲಿ ಸಿವಿಲ್ ಸರ್ವಿಸ್ ಅಂದ್ರೆ ಏನು, ಪಬ್ಲಿಕ್ ಸರ್ವಿಸ್ ಅಂದ್ರೆ ಏನು, ಅಡ್ಮಿನಿಸ್ಟ್ರೇಷನ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಬ್ಯೂರಾಕ್ರಸಿ, ಗವರ್ಮೆಂಟ್, ಗುಡ್ ಗವರ್ನೆನ್ಸ್, ಎಥಿಕಲ್ ಗವರ್ನೆನ್ಸ್, ಇದೆಲ್ಲ ಇದ್ರ ಬಗ್ಗೆ ಕಾನ್ಸೆಪ್ಟ್ ಬಗ್ಗೆ ಕ್ಲಾರಿಟಿ ಇರಬೇಕು. ಈಗಾದ್ರೆ ಜಸ್ಟ್ ನಾನೇನು ಕೇಳ್ತಾ ಇದ್ದೀನಿ ನೋಡಿ, ಇಲ್ಲಿ ನಿಮ್ಗೆ ಲೈಕ್ ಗೊತ್ತಾಗುತ್ತೆ. ಸಿಲೆಬಸ್ ಅಲ್ಲಿ ಈ ಕಾನ್ಸೆಪ್ಟ್, ಸೇ ಫಾರ್ ಎಕ್ಸಾಂಪಲ್ ನೋಡಿ, ಸಿವಿಲ್ ಸರ್ವಿಸ್ ಇದೆ, ನಿಮ್ಗೆ ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಅಂಡ್ ಫೌಂಡೇಶನ್ ವ್ಯಾಲ್ಯೂಸ್ ಫಾರ್ ಸಿವಿಲ್ ಸರ್ವಿಸ್. ಸಿವಿಲ್ ಸರ್ವಿಸ್ ಏನು ಅಂತ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಇದು ಅರ್ಥ ಆಗಲ್ಲ. ಎಥಿಕ್ಸ್ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಏನು ಅಂತ ಗೊತ್ತಿರ್ಬೇಕಾ, ಗವರ್ನೆನ್ಸ್ ಏನು ಅಂತ ಗೊತ್ತಿರ್ಬೇಕಾ, ಪ್ರಾಬಿಟಿ ಇನ್ ಗವರ್ನೆನ್ಸ್, ಇನ್ ಎಥಿಕ್ಸ್ ಅಂದ್ರೆ ಏನು, ಆಟಿಟ್ಯೂಡ್ ಏನು, ಆಪ್ಟಿಟ್ಯೂಡ್ ಅಂದ್ರೆ ಎಮೋಷನಲ್ ಇಂಟೆಲಿಜೆನ್ಸ್, ವ್ಯಾಲ್ಯೂಸ್ ಅಂದ್ರೆ ಏನು, ಹ್ಯೂಮನ್ ವ್ಯಾಲ್ಯೂಸ್ ಅಂದ್ರೆ ಏನು, ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. ಸೊ ನೋಡೋಣ, ಲೈಕ್ ಜಸ್ಟ್ ಔಟ್ ಆಫ್ ಕ್ಯೂರಿಯಾಸಿಟಿ ಲೆಟ್ ಮೀ ಜಸ್ಟ್ ಟೇಕ್ ಎ. ಸೊ ಇದನ್ನ ಡಯಾಗ್ರಾಮ್ಯಾಟಿಕ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇದರಲ್ಲಿ ಬ್ರಾಡೆಸ್ಟ್ ಕಾನ್ಸೆಪ್ಟ್ ಯಾವುದು? ಜಸ್ಟ್ ನಂಬರ್ ಹೇಳಿದ್ರೆ ಸಾಕು. ವ್ಯಾಲ್ಯೂ, ಹ್ಯೂಮನ್ ವ್ಯಾಲ್ಯೂಸ್, ಎಥಿಕ್ಸ್, ಇಂಟಿಗ್ರಿಟಿ ಅಂಡ್ ಪ್ರಾಬಿಟಿ. ಇದರಲ್ಲಿ ತುಂಬಾ ಬ್ರಾಡ್ ಕಾನ್ಸೆಪ್ಟ್ ಯಾವುದು? ದೊಡ್ಡದು 1 2 3 4 5, ಜಸ್ಟ್ ನಂಬರ್ ಹೇಳಿದ್ರೆ ಸಾಕು. Probity, Rekha says that it is probity. Then integrity, broad. Okay. Okay, next one more question. Ethics ದೊಡ್ಡ ಕಾನ್ಸೆಪ್ಟ್, ವ್ಯಾಲ್ಯೂಸ್ ದೊಡ್ಡ ಕಾನ್ಸೆಪ್ಟ್? 1 or 3 ಇದರಲ್ಲಿ ದೊಡ್ಡ ಕಾನ್ಸೆಪ್ಟ್ ಯಾವುದು?
ಎಥಿಕ್ಸ್ ಇದು ತಪ್ಪಿದೆ ನೋಡಿ. ಇದನ್ನ ಇದು ಮಾಡ್ತೀನಿ, ಜಸ್ಟ್ ಇದನ್ನ ಒಂದು ಡಯಾಗ್ರಾಮ್ ಬರ್ಕೊಳ್ಳಿ ನೀವು. ಆರ್ ಇಫ್ ಇಟ್ ಆಲ್ ಇಫ್ ಯು ಕ್ಯಾನ್ ರಿಮೆಂಬರ್ ಇಟ್ಸ್ ವೆಲ್ ಅಂಡ್ ಗುಡ್. ನೋಡಿ, ಎಲ್ಲದಕ್ಕಿಂತ ದೊಡ್ಡ ಕಾನ್ಸೆಪ್ಟ್ ಅಂದ್ರೆ ಇದರಲ್ಲಿ ಬಂದು ನಿಮ್ಗೆ ವ್ಯಾಲ್ಯೂಸ್. ಸಮ್ ವ್ಯಾಲ್ಯೂಸ್ ಆರ್ ಯೂನಿವರ್ಸಲಿ ಪ್ರೆಸೆಂಟ್ ಇನ್ ಆಲ್ ದ ಸೊಸೈಟೀಸ್. ಎಲ್ಲ ಹ್ಯೂಮನ್ ಸೊಸೈಟೀಸ್ ಅಲ್ಲಿ ಇರೋ ವ್ಯಾಲ್ಯೂಸ್ ಏನಂತೀವಿ? ಹ್ಯೂಮನ್ ವ್ಯಾಲ್ಯೂಸ್ ಅಂತೀವಿ, ಆರ್ ಕೋರ್ ವ್ಯಾಲ್ಯೂಸ್ ಆರ್ ಯೂನಿವರ್ಸಲ್ ವ್ಯಾಲ್ಯೂಸ್ ಅಂತೀವಿ. ಬೇಸ್ಡ್ ಆನ್ ದಿಸ್ you get what is known as ethics. So ethics, when ethics is set of standards ನ ಯಾವಾಗ ಫಾಲೋ ಮಾಡ್ತೀವೋ ಆವಾಗ ಇಂಟಿಗ್ರಿಟಿ ಅಂತೀವಿ, ರೈಟ್? ಸೊ here comes your integrity and probity. Clear? ಸೊ ಈ ಒಂದು ಕಲ್ಪನೆ ನಿಮ್ಗಿರ್ಬೇಕು. The origin of ethics or ethics depends on values. Okay, any doubt here? Okay, I hope you have taken. Don't worry about the doubts, I will clarify because I want to deal these things in detail. So for better understanding, I am doing these things. Okay, next. Now, so in this, which is the broadest concept? Idralli heli nodana. Which is the broadest concept? ದೊಡ್ಡದು. ತಪ್ಪಾದ್ರೆ ಲೈಕ್ ನೋಡಿ, ಯಾರು ತಪ್ಪು ಮಾಡ್ತಾರೋ ಅವರೇ ರ್ಯಾಂಕ್ ಬಂದಿರೋದು. ಜಸ್ಟ್ ಇಟ್ಸ್ ಎ ಮ್ಯಾಟರ್ ಆಫ್ ನಂಬರ್ಸ್. ಜಸ್ಟ್ ನಂಬರ್ ಹೇಳಿ, 5 4 3 2 1. ಓಕೆ, ಗುಡ್. ಸೊ ಹಿಯರ್ ಲೈಕ್ 50-50. ನೋಡಿ, ಸಿವಿಲ್ ಸರ್ವಿಸ್, ನಾಗರಿಕ ಸೇವೆ. ನಾಗರಿಕ ಸೇವೆ ಅಂದ್ರೆ ನಾಗರಿಕರಿಗೆ ಮಾತ್ರ, ಇದರಲ್ಲಿ ಮಿಲಿಟರಿ ಜುಡಿಷರಿ ಎಲ್ಲ ಇಲ್ಲ, ಇದು ಸ್ಮಾಲೆಸ್ಟ್. ಅದಾದ್ಮೇಲೆ ಏನ್ ಬರುತ್ತೆ? ಪಬ್ಲಿಕ್ ಸರ್ವಿಸ್, ಸಾರ್ವಜನಿಕ ಸೇವೆ, ರೈಟ್? ದೆನ್ ವಾಟ್ ಇಸ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್? ಸಿಂಪಲ್ ವರ್ಡ್, ಇದನ್ನೇ ಇಂಟರ್ಲೈಸ್ ಮಾಡ್ಕೊಳ್ಳಿ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ರೆಫರ್ಸ್ ಟು ದ ಎಕ್ಸಿಕ್ಯೂಟಿವ್ ಬ್ರಾಂಚ್ ಆಫ್ ದ ಗವರ್ಮೆಂಟ್. ಸೊ ದಿಸ್ ಈಸ್ ಯುವರ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಎಕ್ಸಿಕ್ಯೂಟಿವ್ ಬ್ರಾಂಚ್ ಆಫ್ ದ ಗವರ್ಮೆಂಟ್. ಗವರ್ಮೆಂಟ್ ಅಲ್ಲಿ ಇನ್ನೂ 2 ಬ್ರಾಂಚ್ ಇದೆ ಅಲ್ವಾ, ಇದನ್ನ ಬಿಟ್ಟು. ಸೊ ಹಿಯರ್ ದಿಸ್ ಈಸ್ ಯುವರ್ ಗವರ್ಮೆಂಟ್. ಸೊ ಗವರ್ಮೆಂಟ್ ಗವರ್ನೆನ್ಸ್ ಅಂದ್ರೆ whatever you do, it should maximize the welfare of the people according to second ARC. Anything which maximizes the welfare of people. So governance includes government, private organization, civil society ellanu. So hagagi this is governance. Clear? So clean ಆಗಿ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಸೊ ಇದರಲ್ಲಿ civil service comes under public service. Public service is part of public administration. Public administration is part of government. Government is part of governance. So ಯಾರಿಗಾರು ಚೆನ್ನಾಗಿ ಅರ್ಥ ಆಯ್ತಾ ಆರ್ ಕನ್ಫ್ಯೂಸ್ ಆಯ್ತಾ ಇದರಲ್ಲಿ? And also, like as we proceed, you also give your inputs whether I am going slow or fast. Okay, done. So this is the one thing. Then ನೋಡಿ, ಫಸ್ಟ್ ಚಾಪ್ಟರ್ಗೆ ನಾವು ಈಗ ಬಂದಿದ್ದೀವಿ. ನೋಡಿ, ಇದರಲ್ಲಿ ethics and human interference. So what is the time? I don't want to take much of your time. I will just take another 10-15 minutes. Okay, ethics ಮತ್ತೆ human values ಇದು ಮಾಡಬೇಕು. ಸೊ ನೋಡಿ, this is your syllabus. Okay, ಆಲ್ರೆಡಿ ನಾವು ನೋಡಿದ್ವಿ. ನೋಡಿ, essence, determinants and consequences of ethics in human action. This is the first thing. ಅದಾದ್ಮೇಲೆ ಡೈಮೆನ್ಷನ್ಸ್ ಆಫ್ ಎಥಿಕ್ಸ್, ಹ್ಯೂಮನ್ ವ್ಯಾಲ್ಯೂಸ್, ಆ ಇದರಲ್ಲಿ ಟೀಚಿಂಗ್ಸ್ ಅಂಡ್ ಆಲ್ಸೋ ಇನ್ಕಲ್ಕೇಶನ್. ಸೊ ಈ ಇದರಲ್ಲಿ ಎಥಿಕ್ಸ್ ಅಂದ್ರೇನು, ಹ್ಯೂಮನ್ ವ್ಯಾಲ್ಯೂಸ್ ಅಂದ್ರೇನು, ಅದಾದ್ಮೇಲೆ
human actions, human values, and inculcating values. These are the three things. So I repeat, with respect to the first line and also major part of first chapter, ಈ ಮೂರು ಕಾನ್ಸೆಪ್ಟ್ಗೆ ನಿಮಗೆ ಕ್ಲಾರಿಟಿ ಇರಬೇಕು. ಹ್ಯೂಮನ್ ಆಕ್ಷನ್ ಅಂದ್ರೆ ಏನು ಇದಕ್ಕಿಂತ. ಸೊ ನೋಡಿ, ಇದನ್ನ ನಾನು ಮತ್ತೆ ಡಿವೈಡ್ ಮಾಡಿ ಇದು ಮಾಡಿದ್ದೀನಿ. ಲೈಕ್ ಯು ಕ್ಯಾನ್ ಗೋ ಥ್ರೂ ದೀಸ್ ಥಿಂಗ್ಸ್. ಸೊ ವಾಟ್ ಈಸ್ ಎಥಿಕ್ಸ್ ನೋಡೋಣ. ಒಂದು ಎರಡು ಮೂರು ವಾಕ್ಯದಲ್ಲಿ ಎಥಿಕ್ಸ್ ಅಂದ್ರೆ ಏನು ಟ್ರೈ ಮಾಡಿ. ಸೊ ಇಫ್ ಅಟ್ ಆಲ್ ಇಫ್ ಯು ಹ್ಯಾವ್ ಗಾಟ್ ಪ್ರಾಬ್ಲಮ್ ಇನ್ ಟೈಪಿಂಗ್ ಆರ್ ಎನಿಥಿಂಗ್, ಪ್ಲೀಸ್ ಲೆಟ್ ಮಿ ನೋ. ನೋ ಅಂದ್ರೆ ಸಾಕು, ನನಗೆ ಗೊತ್ತಾಗುತ್ತೆ. ಓಕೆ, ಲೈಕ್ ಯು ಮೇ ಬಿ ಡೂಯಿಂಗ್ ಸಮ್ ವರ್ಕ್ ಆಲ್ಸೋ ಸಮ್ ಟೈಮ್ಸ್. ಓಕೆ, ಎಥಿಕ್ಸ್ ಅಂದ್ರೆ ಏನು? ಸೊ ಯಾಕೆ ನಾನು ಇದನ್ನ ಕೇಳಿದೆ ಅಂದ್ರೆ, 100 ಟೀಚರ್ 100 ತರ ಹೇಳ್ತಾರೆ ಎಥಿಕ್ಸ್ ಏನಂದ್ರೆ, 100 ಪುಸ್ತಕಗಳು 100 ತರ ಹೇಳುತ್ತೆ ಎಥಿಕ್ಸ್ ಏನಂದ್ರೆ. ಹಾಗಾದ್ರೆ ಯಾವ್ದನ್ನ ತಗೋಬೇಕು ಬೇಸಿಸ್ ಆಗಿ? Dear students, this is the one which I have already stressed upon. This is the one which you have to understand. So ethics refers to set of standards, ಮಾನದಂಡಗಳು. So ethics ಏನಂದ್ರೆ standards, set of standards or principles. Excellent. So set of standards or principles. So ಅದನ್ನ ಯಾರು ಕೊಡ್ತಾರೆ? ದೇವ್ರು ಕೊಡ್ತಾರ? Is it dependent on religion? Is it dependent on society? So who gives these things? Society. Ethics are set of standards that society places on itself. ನಾನು ನೀನು ಅಲ್ಲ. So what is the meaning here? Ethics standards ಅಂತ ಬಂದ್ರೆ ಏನಾಯ್ತು? Say for example, what is the unit? What is the standard of weight? Kilograms. So kilograms ಕಂಪೇರ್ ಮಾಡ್ತೀವಿ. ಸೊ ಹಾಗಾಗಿ ವೆದರ್ ಯುವರ್ ಆಕ್ಷನ್ಸ್, ನೀವೇನೇ ಮಾಡ್ತಿದ್ದೀರೋ ಅದು ತಪ್ಪು ಸರಿನೋ, ಜಸ್ಟ್ ಅನ್ಜಸ್ಟ್, ಫೇರ್ ಅನ್ಫೇರ್, ಅದನ್ನ ಡಿಸೈಡ್ ಮಾಡೋಕೆ ಮಾನದಂಡಗಳು ಇದು. ಸೆಟ್ ಆಫ್ ಸ್ಟ್ಯಾಂಡರ್ಡ್ ದಟ್ ಸೊಸೈಟಿ ಪ್ಲೇಸಸ್ ಆನ್ ಇಟ್ ಸೆಲ್ಫ್ ವಿಚ್ ಗೈಡ್ ಅವರ್ ಬಿಹೇವಿಯರ್, ಚಾಯ್ಸ್, ಆಕ್ಷನ್, ಎವ್ರಿಥಿಂಗ್. ಸೊ ದಿಸ್ ಇಸ್ ದ ಡೆಫಿನೇಷನ್ ಗಿವನ್ ಬೈ ಸೆಕೆಂಡ್ ARC. ಕ್ಲಿಯರ್? ಸೊ ನೋಡಿ, ಇದನ್ನ ಬರ್ಕೊಳ್ಳಂಗಿರೋ ಬರ್ಕೊಳ್ಳಿ, ಇಲ್ಲೇ ಗೆಟ್ ಮಾಡಿ. ದಿಸ್ ಇಸ್ ದ ಒನ್. ಇದಾದ್ಮೇಲೆ ಸೆಕೆಂಡ್ ARC ಲೈಕ್ ಇನ್ ಆಲ್ ದ 15 ರಿಪೋರ್ಟ್ಸ್ ಸಿಮಿಲರ್ ಆಗಿರೋ ಒಂದು 5-6 ಡೆಫಿನೇಷನ್ ಕೊಟ್ಟಿದೆ. ಅದನ್ನ ನಾನು ಆಮೇಲೆ ಹೇಳ್ತೀನಿ. ಸೊ ಎಥಿಕ್ಸ್ ಆರ್ ಸೆಟ್ ಆಫ್ ಸ್ಟ್ಯಾಂಡರ್ಡ್ಸ್ ದಟ್ ಸೊಸೈಟಿ ಪ್ಲೇಸಸ್ ಆನ್ ಇಟ್ ಸೆಲ್ಫ್ ಅಂಡ್ ವಿಚ್ ಹೆಲ್ಪ್ ಗೈಡ್ ಅವರ್ ಬಿಹೇವಿಯರ್, ಚಾಯ್ಸ್ ಅಂಡ್ ಆಕ್ಷನ್. ಸೊ ಇದು ಲೈಕ್ ದ ಮೋಸ್ಟ್ ಅಥೆಂಟಿಕ್. ಇನ್ಫ್ಯಾಕ್ಟ್ ಇದನ್ ಬಿಟ್ಟು ಆಲ್ಮೋಸ್ಟ್ ಲೈಕ್ ನೀವು ಏನು ಓದ್ಲಿಲ್ಲ ಅಂದ್ರೂ ಯು ಕ್ಯಾನ್ ಆನ್ಸರ್ ಮೋಸ್ಟ್, ರೈಟ್? ಸೊ ಈ ಡೆಫಿನೇಷನ್ ನೀವು ಇದು ಮಾಡ್ಕೊಳ್ಳಿ. ಸೊ ಇದರಲ್ಲಿ ನಾನು ಹೇಳ್ದಂಗೆ ಕೀ ಪಾಯಿಂಟ್ಸ್ ಏನಂದ್ರೆ, ವೆದರ್ ವಾಟ್ ವಿ ಡೂ ಇಸ್ ರೈಟ್ ಅಂಡ್ ರಾಂಗ್, ಜಸ್ಟ್ ಆರ್ ಅನ್ಜಸ್ಟ್, ಅದನ್ನ ಯಾವ ಮಾನದಂಡದಿಂದ ಇದು ಮಾಡ್ತೀವಿ ಅಂದ್ರೆ ಎಥಿಕ್ಸ್ ಮೇಲೆ. ಸೊ ಎಥಿಕ್ಸ್ ಗಿವ್ಸ್ ಫಾರ್ ದಟ್. And these are societal concepts, not individual concepts. And these help in guiding and also judging our behavior, choice, and actions. Okay. So really very important is this one, because often like this has been thought even wrongly by many. Ethics does not depend on. It is very important, nodi, very important. Because I saw some teachers saying this also. They say that ethics is dependent on religion. Tappu. See, you have got a line also in your syllabus. Laws, rules, and regulations as source of ethical guidance. Right? So, all these things, religion, laws, rules, regulations, conscience, customs, tradition, norms, all these have basis in ethics. ಇದು ಎಥಿಕಲ್, ಇದು ಅನ್ಎಥಿಕಲ್ ಅಂತ ಹೇಳಿದ್ಮೇಲೆ ಅದನ್ನ ಒಂದು ಬೇಸಿಸ್ ಆಗಿಕೊಂಡು ಇದನ್ನ ಇದು ಮಾಡಿದ್ದಾರೆ. Religion is not the basis for ethics. All the above act as sources of ethical guidance, and sources of ethical guidance cannot be equated to ethics. So ಇದು ಅರ್ಥ ಆಯ್ತಾ? ಯಾರು ಆಲ್ರೆಡಿ ಲೈಕ್ ವಾಟ್ ಯು ಹ್ಯಾವ್ ಆಲ್ರೆಡಿ ಲರ್ನ್ಡ್, ಅದಕ್ಕೂ ಇದಕ್ಕೂ ಏನಾದ್ರು ಲೈಕ್ ಆಂಬಿಗ್ಯೂಟಿ ಇದೆಯಾ, ಕಾನ್ಫ್ಲಿಕ್ಟ್ ಇದೆಯಾ?
as to what you have learned and this one. Clear? So ethics is not religion, laws, rules and regulation. Say for example, one chick example. Laws, constitution is also law, but it is the basic law, it is the fundamental law, it is the mother law. The constitution of Saudi Arabia, constitution of Saudi Arabia is based on the ethical standards of that. Constitution of India is based on the ethical standards of India. Do you agree? Constitution of Bhutan is based on the ethical standards of Bhutan. So what is the basis for religion? The ethical standards. Right? Okay. So this is a very important thing which you have to keep in mind. Say for example, constitution. What is the basis for constitution? The ethical standards. What is the basis for law? Once again, ethical standard. Okay. This is the one thing which I wanted to say. Then what is the supreme ethical standard? The dimension part which we study is based on this one. So I will discuss this later. So now coming to the thing which we have already taken. Nodi, first conceptually essence, determinant consequences of ethics in human action. So human actions andre enu? Right? Then actions of humans and human actions same. So this is simple one. ನಾನು ಇಲ್ಲಿ ಜಾಸ್ತಿ ಟೈಮ್ ತಗೊಳ್ಳಲ್ಲ. So the same things in all these things you have got human actions. So ನೋಡಿ, like ಈಗ ನೀವು ಯೋಚನೆ ಮಾಡಬೇಕು, ನೀವು ಹೇಳಬೇಕು. You are the judge. A boy or girl, small child is playing with gun or primitive tribe. Primitive tribe will use those who are not aware of what the gun is. ಒಬ್ಬ ಚಿಕ್ಕ ಹುಡುಗ ಆಡ್ಬೇಕಾದ್ರೆ ಗೊತ್ತಾಗದೆ ಆಕ್ಸಿಡೆಂಟಲ್ಲಿ ಫೈರ್ ಆಗಿ ಒಬ್ಬ ವ್ಯಕ್ತಿ ಸಾಯ್ತಾನೆ ಅಥವಾ ಗಾಯ ಆಗುತ್ತೆ. ಸೊ ನೀವು ಅವಾಗ ಏನು ಮಾಡ್ತೀರಾ? ಅವನಿಗೆ ಮರಣದಂಡನೆ ಶಿಕ್ಷೆ ಕೊಡ್ತೀರಾ? ಪ್ಲೀಸ್ ಲೆಟ್ ಮಿ ನೋ. ಸೊ ಡೆತ್ ಸೆಂಟೆನ್ಸ್ ಇದು ಮಾಡ್ತೀರಾ ಚೈಲ್ಡ್ಗೆ? ಅಥವಾ ಪ್ರಿಮಿಟಿವ್ ಮ್ಯಾನ್ಗೆ ಅವ್ನಿಗೇನೋ ಸಡನ್ ಆಗಿ ಎಲ್ಲೋ ಗನ್ ಸಿಕ್ಕಿದ್ರೆ ಸುಮ್ಮನೆ ಆಟ ಆಡ್ತಾ ಇರ್ತಾನೆ, ಪಟ್ ಅಂತ ಫೈರ್ ಆಗುತ್ತೆ. ಸೊ ಏನು ಮಾಡ್ತೀರಾ? ಸೊ ದಿಸ್ ಈಸ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ವಿಚ್ ಐ ಹ್ಯಾವ್ ಟೋಲ್ಡ್. ಯಾಕೆ ತಲೆಯಲ್ಲಿ ಇಟ್ಕೊಂಡ್ರಿ? ನೆಕ್ಸ್ಟ್, ಇಫ್ ಸಮನ್ ಪ್ಲೇಸಸ್ ಎ ಗನ್ ಇನ್ ಮೈ ಹ್ಯಾಂಡ್ ಆ್ಯಂಡ್ ಪುಲ್ಸ್ ದ ಟ್ರಿಗರ್. ಸೊ ನಿಮ್ಗೆ ಇನ್ನೂ ಅರ್ಥ ಆಗಬೇಕು ಅಂದರೆ, ನಾನು ಸುಮ್ಮನೆ ನಿಂತಿರ್ತೀನಿ, ನೀವು ಬಂದು ನನಗೆ ಡಿಕ್ಕಿ ಹೊಡಿತೀರಾ ಅಥವಾ ನನ್ನನ್ನು ತಳ್ತೀರಾ, ನಾನು ಯಾವುದೋ ಒಬ್ಬ ವ್ಯಕ್ತಿ ಮೇಲೆ ಬೀಳ್ತೀನಿ, ಅವನಿಗೆ ಕೈ ಮುರಿದೋಗುತ್ತೆ ಅಂದ್ಕೊಳ್ಳಿ. ಅದರಲ್ಲಿ ನನ್ನ ತಪ್ಪಿದೆಯಾ? ಆರ್ ಯು ಗೆಟಿಂಗ್ ಮೀ? ನಾನು ಸುಮ್ಮನೆ ನಿಂತಿರ್ತೀನಿ ಎಲ್ಲಿ ಚಂದ್ರ ಲೇಔಟಲ್ಲಿ, ಅಲ್ಲಿ 2 ಕಾಫಿ ಟಾಲ್ ಇದೆಯಲ್ಲ, ಅಲ್ಲಿ ಸುಮ್ಮನೆ ಕಾಫಿ ಕುಡಿತಾ ಇರ್ತೀನಿ. ನೀವು ಬಂದು ನನ್ನ ತಮಾಷೆಗೂ ಏನಕ್ಕೋ ದೂಕ್ತೀರಾ. ನಾನು ಯಾರೋ ಒಬ್ಬ ಹುಡುಗನೋ ಹುಡುಗಿನೋ ಏನೋ ಬಿದ್ದು ಅವ್ರಿಗೆ ಲೈಕ್ ಏನೋ ಒಂದು ಕೈ ಮುರಿತೋ ಕಾಲೋ ಏನೋ ಒಂದು. ಆಗ ಇದರಲ್ಲಿ ನನ್ನದೇನು ತಪ್ಪು? ಆದರೆ ನಾನೇ ಅಲ್ವಾ? ಇವಾಗ ನೀವು ಯಾರಿಗೆ ಇದಾಗಿದೆಯೋ, ಯಾರು ಕೈ ಮುಗಿದಿದೆಯೋ ಅವ್ರಿಗೆ ನಿನ್ನನ್ನು ಕೇಳೋಕ್ಕಾಗಲ್ಲ. ಅವ್ರು ಕೇಳೋದು ಯಾರು ಬಿದ್ದರೂ ಅವ್ರನ್ನ. ಹೌದಲ್ಲ? ಸೊ ವಾಟ್ ಯು ವಿಲ್ ಗಿವ್, ವಾಟ್ ಯು ವಿಲ್ ಡೂ? ನೆಕ್ಸ್ಟ್ ಸಿಮಿಲರ್ಲಿ ದಿಸ್ ಒನ್, ಇಫ್ ಸಮನ್ ಥ್ರೆಟನ್ಸ್ ರಘು ವಿತ್ ಗನ್. ಸೊ ನಾನು ಬೇರೆಯವ್ರ ಹೆಸರು ಹಾಕಿದ್ದೆ, ಆಮೇಲೆ ಯಾಕೆ ಬೇಕು ಅಂತ ನನ್ನ ಹೆಸರೇ ಹಾಕಿದ್ದೀನಿ. ಈ ಹಳೆ ಫಿಲಮಲ್ಲಿ ನೋಡಿದ್ರಲ್ಲ ಹೇಗೆ ಲಾಸ್ಟಲ್ಲಿ ಹೇಗೆ ಅಂದರೆ, ಹಳೆ ಫಿಲಮಲ್ಲಿ ಒಂದೇ ಒಂದು ದೊಡ್ಡ ಫೈಟಿಂಗ್ ಇರುತ್ತೆ. ದೊಡ್ಡ ಫೈಟಿಂಗ್ ಅಂದರೆ ಅದು ಎಂಡ್ ಅನ್ನೋ ಥರ. ನಮ್ಮ ಕಾಲದಲ್ಲಿ ಈಗ ಸ್ವಲ್ಪ ಚೇಂಜ್ ಆಗಿದೆ. ಅದರಲ್ಲಿ ಏನು ಮಾಡ್ತಾನೆ ವಿಲನ್ ಏನು ಮಾಡ್ತಾನೆ, ಲೈಕ್ ಹೀರೋ ಹೆಂಡ್ತಿನೋ ಅಪ್ಪನ್ನೋ ಅಮ್ಮನ್ನೋ ಯಾರನ್ನೋ ಕಿಡ್ನಾಪ್ ಮಾಡ್ತಾನೆ. ಸೊ ಅಲ್ಲಿ ಅವನು ಹೇಳ್ತಾನೆ, ಹೀರೋ ಹತ್ರ ಫಾರ್ಮುಲಾಸ್ ಇರುತ್ತೆ, ಸೈಂಟಿಫಿಕ್ ಫಾರ್ಮುಲಾಸ್ ಅಥವಾ ಜುವೆಲ್ಸ್ ಇರುತ್ತೆ, ಏನೋ ಒಂದಿರುತ್ತೆ. ನೋಡು, ನೀನು ಆ ಜುವೆಲ್ಸ್ ಎಲ್ಲ ನನಗೆ ಕೊಟ್ಬಿಡು, ಆ ಫಾರ್ಮುಲಾ ಏನಿದೆಯೋ ಅದನ್ನು ನನಗೆ ಕೊಟ್ಬಿಡು, ಇಲ್ಲ ಅಂದರೆ ನಿಮ್ಮ ಅಪ್ಪ ಅಮ್ಮ ನಿನ್ನ ಹೆಂಡತಿ ಮಕ್ಕಳನ್ನ ಸಾಯಿಸ್ತೀನಿ. ಸೊ ಈ ಎಲ್ಲ ಇದರಲ್ಲಿ ನೀವು ನನಗೆ ಏನು ಶಿಕ್ಷೆ ಕೊಡ್ತೀರಾ? ಹೈಯೆಸ್ಟ್ ಶಿಕ್ಷೆ ಕೊಡ್ತೀರೋ, ಲೋಯೆಸ್ಟ್ ಕೊಡ್ತಿರೋ? ಎಲ್ ಆರ್ ಮ್ಯಾಕ್ಸಿಮಮ್ ಶಿಕ್ಷೆ ಕೊಡ್ತಿರೋ ಅಥವಾ ತುಂಬ ಕಡಿಮೆ ಕೊಡ್ತಿರೋ? ಎಲ್ ಆರ್ ಎಂ ಯಾವುದು?
ಓಕೆ, ಎಲ್. ಸೊ ಇದರಲ್ಲಿ ಏನ್ ಮಿಸ್ಸಿಂಗ್ ಇದೆ ನೋಡಿ. ಯಾಕೆ ಒಂದು ಚಿಕ್ಕ ಹುಡುಗ ಗನ್ನಲ್ಲಿ ಸಾಯಿಸಿದ್ರು ಶಿಕ್ಷೆ ಕೊಡ್ತಾ ಇಲ್ಲ ನೀವು. ಯಾರೋ ಬಂದು ನನ್ನನ್ನು ದೂಕಿದ್ರು, ನಾನು ಅವ್ರ ಮೇಲೆ ಬಿದ್ದೆ, ಅವ್ರು ಏನೋ ಏಟಾಯ್ತು, ಕೊಡ್ತಾ ಇಲ್ಲ. ಈ ಇದರಲ್ಲಿ ನಾನೇ ಇದ್ ಮಾಡಿದ್ರು ಸಹ ಲೈಕ್ ಸಂಬಡಿ ಇಸ್ ಥ್ರೆಟನಿಂಗ್. ಇದ್ ಮಾಡ್ಲಿಲ್ಲ ಅಂದ್ರೆ ಈ ಎಲ್ಲ ಇದರಲ್ಲಿ ಏನು? ಸೊ ದೀಸ್ ಆರ್ ದ ಥಿಂಗ್ಸ್, ಪ್ಲೀಸ್ ಇಂಟರ್ನಲೈಸ್ ದಿಸ್. ದಿಸ್ ಇಸ್ ದ ಒನ್. ಸೊ ಯು ಆಲ್ ಸೆಡ್ ದಟ್ ಲಿಟಲ್ ಆರ್ ನೋ ಪನಿಷ್ಮೆಂಟ್. ಯಾಕೆ ಅಂದ್ರೆ ದಿಸ್ ಇಸ್ ದ ಒನ್. ಸೊ ದಿಸ್ is what is known as the core concept of human action, knowledge. So here the child has not done the thing with knowledge, so there is no knowledge. Here somebody has pushed me, so I am not voluntarily doing the things. It is not voluntary. Here somebody is threatening me, so it is not freely done. ಸೊ ನನಗೆ ಮಾಡೋದ್ರ ಬಗ್ಗೆ ಒಂದು ಜ್ಞಾನ ಇಲ್ಲ, ಸ್ವಯಂ ಪ್ರೇರಿತನಾಗಿ ಮಾಡ್ತಾ ಇಲ್ಲ, ಸ್ವಇಚ್ಛೆಯಿಂದ ಮಾಡ್ತಾ ಇಲ್ಲ, ಮುಕ್ತವಾಗಿ ಮಾಡ್ತಾ ಇಲ್ಲ. ಸೊ ಡಿಯರ್ ಸ್ಟೂಡೆಂಟ್ಸ್, ವೆರಿ ವೆರಿ ಇಂಪಾರ್ಟೆಂಟ್, ವೆನ್ ಯು ಡೂ ಎ ವರ್ಕ್ with knowledge, when you do a work voluntarily, when you do with freedom, freely done, then only it is considered as human action, and then only it is part of ethics. Is the point clear to you? ನಾಲೆಡ್ಜ್ ಇಲ್ಲ, ವಾಲಂಟ್ರಿಲಿ ಆಗಿಲ್ಲ, ಫ್ರೀಲಿ ಆಗಿಲ್ಲ ಅಂದ್ರೆ ಅದು ಎಥಿಕ್ಸ್ ಬರದೇ ಇಲ್ಲ. ಸೊ ದಟ್ ಈಸ್ ದ ರೀಸನ್ ದೇ ಹ್ಯಾವ್ ಮೇಡ್ ಇಟ್. ಅದಕ್ಕೆ ಅವ್ರು ಏನಂತ ಹೇಳಿದಾರು, ಎಸೆನ್ಸ್ ಆಫ್ ಎಸೆನ್ಸ್, ಡಿಟರ್ಮಿನೆಂಟ್ಸ್ ಅಂಡ್ ಕಾನ್ಸಿಕ್ವೆನ್ಸ್ ಆಫ್ ಎಥಿಕ್ಸ್ ಇನ್ ಹ್ಯೂಮನ್ ಆಕ್ಷನ್. ದೇ ವುಡ್ ಹ್ಯಾವ್ ಸೆಡ್ ಜಸ್ಟ್ ಹ್ಯೂಮನ್ಸ್. ವೈ ಡಿಡ್ ದೇ ಸೇ human action? So when all these things are there, then only we call that as human action. Then only that is part of ethics. Right? So the same thought, I'll be just sliding the slides. So these are said to be undeliberate actions. Actus hominis. ಆದರೆ ಇದನ್ನ ಇದು ಮಾಡ್ಕೊಳ್ಳಿ, actus hominis. So these are undeliberate. Then actus humans, which are done with deliberation. So what is deliberate human action? That which is done with knowledge, voluntarily done, freely done. So very important, the focus of ethics are human actions. Means actus humanus. So Saint Thomas Aquinas, he propounded this. You should remember the name also. Right? All the three should be concurrently present. Knowledge ಇದೆ, ಆದರೆ ವಾಲಂಟರಿ ಆಗಿಲ್ಲ, then it is not. So all the three should be present. So knowledge, can you do, or like to put the things in a phrase, can we will to do something without knowledge? ನಿಮ್ಗೇನು ಜ್ಞಾನನೇ ಇಲ್ಲದೆ ನಾವೇನಾದ್ರು ಮಾಡ್ತೀವ? ನಾವೇನಾದ್ರು ಮಾಡಬೇಕು ಅಂದ್ರೆ ಅದ್ರ ಬಗ್ಗೆ ಒಂದು ಐಡಿಯಾ ಇರಬೇಕಲ್ಲ, ನಾಲೆಡ್ಜ್ ಇರಬೇಕಲ್ಲ. ಸೊ we can't will anything unless we first know it. The actor must have some kind of knowledge of the end, purpose, means, anything. ಸೊ ನೀವು ಸಿವಿಲ್ ಸರ್ವಿಸ್ ಬರಿತಾ ಇದ್ದೀರಾ, ಏನೇ ಆಗಲಿ, ಯಾವುದೇ ಆಗಲಿ, ಅದ್ರ ನಾಲೆಡ್ಜ್ ಇಲ್ಲದೆ ಏನಾದ್ರು ಮಾಡಿದರೆ ದಟ್ ಇಸ್ ನಾಟ್ ದ ಪಾರ್ಟ್. ಸೊ ನೀವು ಬರಿತಾ ಇದ್ದೀರಾ ಸಿವಿಲ್ ಸರ್ವಿಸ್, ಎಂತಕ್ಕೆ? ಡೆಫಿನೆಟ್ಲಿ ಯು ಹ್ಯಾವ್ ನಾಲೆಡ್ಜ್. ನಾನು ಓದಿದ್ರೆ ಆಗುತ್ತೆ ಅಂತ ಗೊತ್ತಿದೆ, ಅದಕ್ಕೆ ಮಾಡ್ತಾ ಇದ್ದೀರಾ. ರೈಟ್? ನೆಕ್ಸ್ಟ್ ಇಸ್ ವಾಲಂಟ್ರಿ. ವಾಲಂಟ್ರಿ ಮೀನ್ಸ್ ಇಟ್ ಮಸ್ಟ್ ಪ್ರೊಸೀಡ್ ಫ್ರಮ್ ಯುವರ್ ವಿಲ್. ಸ್ವಇಚ್ಛೆಯಿಂದ ಮಾಡಬೇಕು. ಯಾರೋ ನಿನ್ನ ದೂಕಿದ್ರು ನೀನು ಅವ್ರ ಮೇಲೆ ಬಿದ್ದೆ, ನೋ. So voluntariness is very very important. Right? The same things you can read. Next, freely done. Freedom. Freedom and choice. Say, what is this? Very important. Freedom and choice. Say for example now, like marriage. So marriage, like ಮಾವನ ಮಗಳು. So only one choice. ನೀವು ಅವ್ರನ್ನೇ ಮದುವೆ ಆಗಬೇಕು.
So do you think there is freedom? No. Freedom andre choice. When you have got the choices of doing whatever you want, then we call that as freedom, free will. So this is a very important and confusing one. Every free action is voluntary because the actor has come up with these things, has carried out the action without restraint, but all voluntary actions may not be freely done. So ಇದನ್ನ ಮತ್ತೆ ಓದಿ. Every free action is voluntary. Every free action is voluntary because the actor carried out the action without restraint. But all voluntary actions may not be freely done. So ಇದಕ್ಕೆ ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ. So voluntary, I voluntarily, say for example there is ಬರಗಾಲ ಇದೆ ಅಂದ್ಕೊಳ್ಳಿ. ಬರಗಾಲದಲ್ಲಿ ಊಟ ಮಾಡಕ್ಕೆ ಏನು ಇಲ್ಲ. ಮಗು ದಿನ 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 ಸಣ್ಣಗಾಗಿ ಆಲ್ಮೋಸ್ಟ್ ತುಂಬಾ ಸಣ್ಣಗಾಗ್ಬಿಟ್ಟಿದೆ. ಆಗ ಮಗು ಆ ತರ ನರಳಿ ನರಳಿ ಸಾಯ್ತಾ ಇರೋದನ್ನ ನೋಡಕ್ಕಾಗದೆ ತಾಯಿ ಮಗುನ ಕೊಲ್ತಾರೆ. ಸೊ ವಾಲಂಟ್ರಿನೆಸ್ ಇಸ್ ದೇರ್ ಬಟ್ ಫೋರ್ಸ್ಡ್. ಇಸ್ ದ ಪಾಯಿಂಟ್ ಕ್ಲಿಯರ್ ಟು ಯು? ಅರ್ಥ ಆಯ್ತಾ? ಸೊ ನೀವು ವಾಲಂಟ್ರಿಯಾಗಿ ಮಾಡಿರಬಹುದು, ಆದ್ರೆ ಬಟ್ ಇಟ್ ಮೇ ನಾಟ್ ಬಿ ಫ್ರೀ. ಮೀನ್ಸ್ ಯು ಆರ್ ಡೂಯಿಂಗ್ ಸರ್ಟನ್ ಥಿಂಗ್ಸ್ ವಿತ್ ಫೋರ್ಸ್ ಅಂಡ್ ಫಿಯರ್. ಹಿಂಗಿದ್ದಾಗ ನೀವು ಇದು ಮಾಡೋಕ್ಕಾಗಲ್ಲ. ಸೊ ಹೌ ಮೆನಿ ಆಫ್ ಯು ಅಂಡರ್ಸ್ಟುಡ್? ಇಸ್ ದೇರ್ ಎನಿ doubt with respect to this? So ಇದರಲ್ಲಿ you should be able to differentiate between the things which are done voluntarily and also freely. The same things here, you can go through these things. Okay. So actions that are human will be consciously done, deliberately done, and with a view in end. ಅದನ್ನ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಒಂದು ಗೊತ್ತಿರುತ್ತೆ ನಮಗೆ. Okay, so these things, the same PPT will be given. You can just write down from this. On the other hand, actions of human, the other way around. They may not be willfully, voluntarily, consciously, deliberately done. At the same time, they are done by humans. Clear? So in all these things, okay. Knowledge, voluntariness and freedom. ಈ ಮೂರು ಇಲ್ಲ ಅಂದ್ರೆ they are not part of ethics. Ethics deals only with human actions, not actions of animals or animal actions. Now, legal system, court ಅಲ್ಲಿ ಏನ್ ಮಾಡ್ತಾರೆ? ಸೇಮ್ ಥಿಂಕ್ ಅಬೌಟ್ ದಿಸ್. ನೀವು ಇಲ್ಲಿ ನಿಂತಿದ್ದೀರಾ, ಅಲ್ಲ ನಾನು ಇಲ್ಲಿ ನಿಂತಿದ್ದೀನಿ, ನೀವು ನನಗೆ ಡಿಕ್ಕಿ ಹೊಡೆದ್ರಿ, ನಾನು ಯಾರ ಮೇಲೋ ಬಿದ್ದೆ, ಅವ್ರಿಗೆ ಈಗ ಏನಂದ್ರೆ ಕೈ ಫ್ರ್ಯಾಕ್ಚರ್ ಆಗಿದೆ. ಈ ವ್ಯಕ್ತಿ ಏನಂತಾನೆ, ಇವ್ರ ಮೇಲೆ ಕೋರ್ಟ್ಗೆ ಹೋಗ್ತಾನೆ. ಸೊ ಕೋರ್ಟ್ ಅಲ್ಲಿ ಏನ್ ಮಾಡ್ತಾರೆ? ಇಥಿಕ್ಸ್ ಅಲ್ಲಿ ಆದ್ರೆ ದಿಸ್ ಇಸ್ ನಾಟ್ ಡನ್ ವಾಲಂಟ್ರಿಲಿ, ಹಂಗಾಗಿ ಎಥಿಕ್ಸ್ ಅಲ್ಲಿ ಇದನ್ನ ಕನ್ಸಿಡರ್ ಮಾಡದೇ ಇಲ್ಲ. ಆದ್ರೆ ಕೋರ್ಟ್ ಅಲ್ಲಿ ಇದನ್ನ ಕನ್ಸಿಡರ್ ಮಾಡ್ತಾರ ಹೇಗೆ? ಸೊ ಇಟ್ಸ್ ಎ ಸಿಂಪಲ್ ಒನ್. ಅಲ್ಲೂ ಸಹ ಏನಂದ್ರೆ ಟೂ ಥಿಂಗ್ಸ್. ಸೊ ದೇರ್ ಟು ಯಾರು ಸೇ ಫಾರ್ ಎಕ್ಸಾಂಪಲ್ ಮೊಕದ್ದಮೆ ಹಾಕಿರ್ತಾರೋ, he want to prove that the action was human action. ಸೊ ಮೊಕದ್ದಮೆ ಯಾರು ಹಾಕಿರ್ತಾರೋ ಅವನು ಏನ್ ಮಾಡ್ತಾನೆ? he want to prove that the actions are human actions. ಅಂದ್ರೆ these are done with knowledge, these are done voluntarily, these are freely done ಅಂತ. ಡಿಫೆಂಡೆಂಟ್ ಏನಂತ ಟ್ರೈ ಮಾಡ್ತಾನೆ ಅಂದ್ರೆ, ನೋ, this was not done with knowledge, this was not done voluntarily, this was not done freely ಅಂತ ವಾದ ಮಾಡಕ್ ಟ್ರೈ ಮಾಡ್ತಾರೆ. ಸೊ ಇಲ್ಲೂ ಸಹ ಯಾವುದೇ ಲೀಗಲ್ ಸಿಸ್ಟಮ್ ಅಲ್ಲಿ ಫಸ್ಟ್ ಲೈಕ್ ದೇ ವಿಲ್ ಟೇಕ್ ಟೂ ಥಿಂಗ್ಸ್. ದೇ ವಿಲ್ ಟೇಕ್ human actions and also actions of humans. But first they try to see whether they are human actions. Afterwards they'll put the legality of the things. So let me explain these things in a word form. Okay, ನೋಡಿ,
So major focus of ethics is on human actions and also the starting point of most legal systems. They are primarily interested in human action, following that in their legality or illegality. So here, even in the courts, first they will see whether the action is human, that is with knowledge, voluntary or freely done. After that, legality or illegality. On one hand, prosecuting lawyer tend to show all actions of the sure are human actions, therefore subjected to scrutiny of the law. On the other hand, defendant lawyers tend to show that actions of defendants are not human actions and therefore defendant are not culpable. Clear? So did you understand or confused? Okay, right? Now, second part. Say we said that for any action to be called as human action, we should have all the three. So the three criteria implies that there are other criterias which render the action non-human and not subjected for scrutiny of ethics. So ಇವು ಏನಪ್ಪಾ ಅಂದ್ರೆ these things. Ignorance, same. Knowledge is ignorance. Passion, fear, violence, habit, temperance, pathological states. ಸೊ ಈ ಎಲ್ಲ ಗುಣಗಳು ಇದ್ದಾಗ ಸಹ ನಾವು ಎಥಿಕ್ಸ್ ಅಲ್ಲಿ ಕನ್ಸಿಡರ್ ಮಾಡಲ್ಲ, because they are not human actions. Okay, so these are the things which I wanted to share. So you should, before you understand what is ethics in detail, you should understand what is culture, what is society, and what is the relation between society and culture. As ethics is a societal concept. All societies have culture. So we'll discuss this and many more tomorrow. If at all, like if you have got, just let me know. Now the mic is open.